ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಆತ್ಮೀಯ ಕೇಳುಗರೆ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇಂದು ಆಕಾಶವಾಣಿ ವಿವಿಧ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಎನ್.ವಿ. ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆಕಾಶವಾಣಿ ಧಾರವಾಡ ಧಾರವಾಡದೊಳಗ ಒಂದು ಸಾಂಸ್ಕೃತಿಕ ಗಾಳಿಯನ್ನ ತಂದಂತದ್ದು. ಅಂದ್ರೆ ಈ ಆಕಾಶದ ಮೂಲಕ ಒಂದು ಮನೆ ಮನೆಗೆ ತರಂಗಗಳನ್ನು ತಲುಪಿಸುವ ಒಂದು ಸಂದರ್ಭದೊಳಗ ಮನೆ ಮನೆಗೆ ಸಂಸ್ಕೃತಿಯನ್ನ ಮುಟ್ಟಿಸುವಂತಹದ್ದು. 90 ವರ್ಷಗಳ ನಮ್ಮ ಆಕಾಶವಾಣಿ ಪಯಣದೊಳಗ ಧಾರವಾಡ ಆಕಾಶವಾಣಿಯ ಪಯಣ 75 ವರ್ಷಗಳು ಮುಗಿದು 76 ವರ್ಷ ಆಯಿತು. ಈ ಒಂದು ಸಂದರ್ಭದೊಳಗ ನಮ್ಮ ಘಟಾನುಘಟಿಗಳನ್ನ ಆಕಾಶವಾಣಿಯ ಸೆಲೆಬ್ರಿಟಿಗಳಂತೀವಿ ನಾವು. ಅಂತವ್ರು ನೆನೆಸಬೇಕು ಅಂತಂದ್ರೆ ಹಿರೇಮಠ್ ಕಾಕ ಇರಬಹುದು, ಜಿ.ಬಿ. ಹಿರೇಮಠರು, ವಾಮನ್ ರಾವ್ ಇರಬಹುದು, ನಾನಿ ಕಾಕ ಅಂತಿರಬಹುದು, ಯಮುನಾಮೂರ್ತಿ ಇರಬಹುದು. ಹಂಗ ಅಂತವ್ರ ಸಾಲಿಗೆ ಸೇರುವಂತವರು ನಮ್ಮ ಎನ್.ವಿ. ರಮೇಶ್ ಅವರು, ವಾಮನ್ ರಾವ್ ಅವರ ಮಗ. ವಾಮನ್ ರಾವ್ ಅವರು ನಮ್ಮ ಆಕಾಶವಾಣಿಯ ಒಂದು ನಾಟಕಕ್ಕೆ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಂತವರು, ಬಹಳ ವಿಸ್ತೃತವಾದ ಅನುಭವ ಪಡ್ಕೊಂಡಂತವರು. ದೆಹಲಿಯೊಳಗ ಕೆಲಸ ಮಾಡಿ, ಮತ್ತೆ ಮೈಸೂರು ಆಕಾಶವಾಣಿ ಒಳಗೆ ಕೆಲಸ ಮಾಡಿ, ಮತ್ತೆ ಬೆಂಗಳೂರಿನಲ್ಲಿ ತಮ್ಮ ಅನುಭವ ಪಡ್ಕೊಂಡು ಧಾರವಾಡಕ್ಕೆ 1958ರಿಂದ ಬಂದಂತಹ ವಾಮನ್ ರಾವ್ ಅವರು 79ರವರೆಗೂ 2 ದಶಕಗಳ ಕಾಲ ಒಂದು ನಾಟಕ ರಂಗವನ್ನ ಶ್ರೀಮಂತಗೊಳಿಸಿದಂತವರು. ಮತ್ತೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕೆಲಸ ಮಾಡಿದ ಅನುಭವ ಇರುವಂತವರು. ಅವರ ಒಂದು ಸಂದರ್ಶನ ಇನ್ನೂ ಕೂಡ ಜನಪ್ರಿಯವಾಗಿದೆ. ಹೀಗೆ ಒಂದು ಆ ಬಾನುಲಿ ಭಿತ್ತಿಯಿಂದ ಬಾನುಲಿಯ ಒಂದು ನೆನಪಿನೊಳಗ ಬಹಳ ಅಮೃತವಾದ ಒಂದು ನೆನಪುಗಳು, ಆ ಒಂದು ಹರ್ಷಗಳು, ಒಂದು ಸವಿ ನೆನಪುಗಳು ಅಡಗ್ಯಾವ. ಅದನ್ನ ಬಹುಶಃ ಅವರ ಮಗ ಆದಂತ ಎನ್.ವಿ. ರಮೇಶ್ ಅವರು ಕೂಡ ಬಹಳ ಅತ್ಯುತ್ತಮ ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಕಷ್ಟು ಸೃಜನಶೀಲ ನಾಟಕಗಳು ಮಾಡಿದಂತವರು. ಸೃಜನಶೀಲರಾಗಿ ತಮ್ಮನ್ನು ತಾವು ಹೊರಗಡೆ ತೋರಿಸಿಕೊಳ್ತಾ ಅಂದ್ರೆ ಒಂದು ಆಕಾಶವಾಣಿಯನ್ನು ಹೊರಗಡೆ ತೆಗೆದುಕೊಂಡು ಹೋದಂತ ಕೀರ್ತಿ ಎನ್.ವಿ. ರಮೇಶ್ ಅವರಿಗೂ ಕೂಡ ಸಲ್ತದ. ಅವರು ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಎನ್.ವಿ. ರಮೇಶ್ ಅವರು ನಮ್ಮೆಲ್ಲರ ಪರವಾಗಿ, ನಮ್ಮ ಹಿರಿಯ ಕಾರ್ಯಕ್ರಮ ಅಧಿಕಾರಿಗಳು, 75ರ ಹರೆಯದ ನಮ್ಮ ಎನ್.ವಿ. ರಮೇಶ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಎನ್.ವಿ. ರಮೇಶ್ ಅವರೇ, ಸ್ವಾಗತ. ನಮಸ್ಕಾರ ಚೋಳಿನ್ ಅವರಿಗೆ. ನನ್ನ ತವರು ಮನೆಗೆ ಬಂದಂಗ ಆಗಿದೆ. ಯಾಕಂದ್ರೆ ಧಾರವಾಡ ಆಕಾಶವಾಣಿ ಮೂಲಕನೇ ನಾನು ಹುಟ್ಟಿ ಕೆಲವೇ ವರ್ಷ ಆದ್ಮೇಲೆ ಬಂದು ನಿವೃತ್ತಿ ಆಗೋ ತನಕನು, ಅಂದ್ರೆ ಉದಾಹರಣೆಗೆ 7ನೇ ವರ್ಷದಿಂದ 58ರಿಂದ ನಾನು ಆಕಾಶವಾಣಿಯಲ್ಲಿ 36 ವರ್ಷ ಸೇವೆ ಮಾಡಿ ರಿಟೈರ್ ಆಗೋ ತನಕ 2011 ನವೆಂಬರ್ ತನಕ ಸತತವಾಗಿ ನಂದು ಬಾನುಲಿ ಸಂಬಂಧ ಇದೆ. ಹೀಗಾಗಿ ನಾನು ಪ್ರತಿಕ್ಷಣ ಬಾನುಲಿ ಕೇಳ್ತೀನಿ. ಬೆಳಗ್ಗೆ 5:58 ಸಿಗ್ನೇಚರ್ 2 ನಿಂದ ಹಿಡ್ಕೊಂಡು ರಾತ್ರಿ ಜೈ ಹಿಂದ್ ತನಕ ಕೇಳ್ತೀನಿ. ನಾನು ಉತ್ತರ ಭಾರತಕ್ಕೆ ಹೋದ್ರೂ ಕೇಳ್ತೀನಿ. ಆನ್ಲೈನ್ ರೇಡಿಯೋ ಇರೋದ್ರಿಂದ ಈಗ ಎಲ್ಲ ಕಡೆ ಕೇಳ್ತೀನಿ. ನಾನು ಕೇಳಿದ ನಾಟಕನ ಮತ್ತೆ ಕೇಳಲಿಕ್ಕೆ ಖುಷಿ, ಸಂದರ್ಶನಗಳು ಕೇಳಲಿಕ್ಕೆ ಖುಷಿ, ಸಂಗೀತ ಕೇಳಲಿಕ್ಕಂತೂ ಅದ್ಭುತವಾದದ್ದು. ನವರಸಗಳು ಎಲ್ಲದ ಅಂದ್ರೆ ಬಹಳ ಜನ ಈಗ ಮೊಬೈಲು, ಟಿವಿ ಚಾನೆಲ್ಸ್ ಅಂತಾರೆ. ನನಗೆ ಅವೆಲ್ಲ ಯಾವುದೂ ಅಷ್ಟು ಆಕರ್ಷಕ ಅನಿಸುವುದಿಲ್ಲ. ಯಾಕಂದ್ರೆ ನಿತ್ಯ ಆಕರ್ಷಕವಾದದ್ದು ಧ್ವನಿ ಮಾಧ್ಯಮ. ಧ್ವನಿನ ಕೇಳಿದ ತಕ್ಷಣ ಧ್ವನಿಯ ಮೂಲಕನೇ ಎಲ್ಲ ಭಾವನೆಗಳು, ನವರಸಗಳು ವ್ಯಕ್ತವಾಗುವುದು ಧ್ವನಿಯ ಮೂಲಕ. ಆ ಧ್ವನಿಗೆ ಮಹತ್ವ ಇರೋದು ರೇಡಿಯೋದಲ್ಲಿ. ಟಿವಿಲಿ ನೀವು ನೋಡ್ತೀರಿ, ಎಷ್ಟು ಚಂದ ಡ್ರೆಸ್ ಮಾಡ್ಕೊಂಡಾರ, ಎಷ್ಟು ಮೇಕಪ್ ಮಾಡ್ಕೊಂಡಾರ ಅನಿಸ್ತದೆ. ಚಾನೆಲ್ಸ್ ಅಲ್ಲಿ ನೋಡ್ತೀರಿ, ಇವರಂಗ್ ನಾವು ಮೇಕಪ್ ಮಾಡ್ಕೋಬೇಕು, ಇವರಂಗ್ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನಿಸುತ್ತೆ ಹೊರತು ಯಾರಿಗೂ ಸಹ ಧ್ವನಿಯ ಕಡೆ, ಅಭಿನಯದ ಕಡೆ, ಸಂಭಾಷಣೆಯನ್ನು ಹೇಳೋ ಶೈಲಿ ಕಡೆ ಇರುವುದಿಲ್ಲ. ಎನ್.ವಿ. ರಮೇಶ್ ಅವರೇ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ, ಯಾಕಂದ್ರೆ ಅರುಳು ಹೊರದಂಗೆ ಮಾತಾಡುವಂತವ್ರು ನೀವು. ನಮಗೆ ಬಹಳ ಖುಷಿ ಆಗ್ತದೆ. ಧಾರವಾಡ ಆಕಾಶವಾಣಿ ಇತ್ತೀಚೆಗೆ ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮಗಳನ್ನ ನೀಡ್ತಾ ಇದೆ. ಮತ್ತೆ ವಿಶೇಷವಾಗಿ ಇತ್ತೀಚೆಗೆ ಒಂದು ಸಂದರ್ಶನಗಳಿಗೆ ಬಹಳ ಹೆಸರುವಾಸಿಯಾಗಿದೆ ನಮ್ಮ ಒಂದು ವಾಹಿನಿ. ಹೀಗಾಗಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ವಾಹಿನಿ ಧಾರವಾಡ ಆಕಾಶವಾಣಿ ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ನೀವು ಕೂಡ ಅದನ್ನು ಗುರುತಿಸಿ. ಹೌದು, ಖಂಡಿತ. 1958ರೊಳಗ ನೀವು ಧಾರವಾಡಕ್ಕೆ ಬಂದ್ರಿ ಅಪ್ಪಾಜಿ ಜೊತೆಗೆ. ಹೌದು, ನೋಡ್ರಿ 1950ಕ್ಕೆ ಶುರುವಾಗಿರುವಂತಹದ್ದು. ಅಂದ್ರೆ 8 ವರ್ಷದ ನಂತರ ನೀವು ಆಕಾಶವಾಣಿ ಧಾರವಾಡದಲ್ಲಿ ಆ ಒಂದು ಪರಿಸರ ಹೆಂಗಿತ್ತು? ಅಪ್ಪಾಜಿ ಜೊತೆಗೆ ಒಂದು ತಾವು ಏನಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ಬಾಲಕವಿ ನೋಡ್ರಿ, ಬಾಲ ಕಲಾವಿದರಾಗಿ ನಮ್ಮ ಎನ್.ಕೆ. ಕುಲಕರ್ಣಿ ಅವ್ರ ಜೊತೆ ಆಗಿರ್ಬೋದು, ಜಿ.ವಿ. ಹಿರೇಮಠ ಕಾಕ ಅವಾಗ ಏನ್ರಿ ಎಂಥ ಒಂದು ರೇಡಿಯೋ ಸೆಲೆಬ್ರಿಟಿ, ಅವಾಗ ರೇಡಿಯೋ ಸ್ಟಾರ್ ಅಂತಿದ್ರು. ಅವಾಗ ಅವ್ರ ಊರು ಎಲ್ಲರೂ ಹೋದ್ರೆ ಮೆರವಣಿಗೆ ಮಾಡ್ತಿದ್ರು. ಎನ್.ಎಸ್. ಸೋಮನವ್ರಿಗೂ ಹಂಗೆ ಇತ್ತು. ಯಾಕೆಂದ್ರೆ ರೇಡಿಯೋ ಸ್ಟಾರ್ಸ್ ಅಂದ್ರೆ ಈಗಿನ ಹಂಗೆ ಸುಮ್ನೆ ಸ್ಟಾರ್ ಹಚ್ಕೊಳ್ಳೋದಲ್ಲ. ಜನರ ಮನಸ್ಸಿನಲ್ಲಿ
ಅವರ ಭಾವನೆಗಳಲ್ಲಿ ಇರಬೇಕು. ಉದಾಹರಣೆಗೆ ನೋಡ್ರಿ, 58ಕ್ಕೆ ಊರಿಗೆ ಬಂದಿವಿ. NS ವಾಮನ್ ಅವರು. ಹೌದು, 58ಕ್ಕೆ ಬಂದಾಗ ನನಗೆ 7 ವರ್ಷ. ಮೈಸೂರಲ್ಲಿ ಹುಟ್ಟಿ ದಿಲ್ಲಿಗೆ ಹೋಗಿ ಕನ್ನಡ ನ್ಯೂಸ್ ಓದ್ತಿದ್ದವರು ಬೆಂಗಳೂರಿಗೆ ಬಂದು ಧಾರವಾಡ ಕಳಿಸಿದ್ರಲ್ಲ, ಅದು ನಮ್ಮ ಜೀವನದ ಕುಟುಂಬದ ಸೌಭಾಗ್ಯ ಅಂತೀನಿ. ಯಾಕಂದ್ರೆ ಬೇಂದ್ರೆ ಅವರು ನಮ್ಮ ಮನೆಗೆ ದಿನ ಬರ್ತಿದ್ರು. PR ಭಾಗವತರು ಸಂಗೀತಗಾರರು ನಮ್ಮ ರೋಡ್ ನಲ್ಲಿ ಇದ್ರು, ಮಹೇಂದ್ರ ಕಚ್ಚಾಳದಲ್ಲಿ. ಮತ್ತೆ ವರದರಾಜ್ ಹುಯಿಲ್ಗಳು ಇರಬಹುದು, ಪಂಡಿತ್ ಕವಲಿಯವರು ಇರಬಹುದು, ಎಲ್ಲರೂ ಸಹ ಇದ್ದದ್ದು ಸಾಧನಕೇರಿ. ರಸಋಷಿ ಬೇಂದ್ರೆ ನಮ್ಮ ಆಕಾಶವಾಣಿಯ ಸಲಹೆಗಾರ ಆಗಿದ್ರು. ಹೌದು ಹೌದು ಹೌದು. ಈಗ ನೋಡಿ, 2 ಉದಾಹರಣೆಗಳು ಹೇಳ್ತೀನಿ. ಬೇಂದ್ರೆ ಅವರು ನಮ್ಮ ಮನೆಗೆ ಬರ್ತಿದ್ರು, ದಿನ ಬಂದು ವಾಮನ ಏನ್ ಮಾಡ್ತೀವೋ ಅಂತ ಕೇಳ್ತಿದ್ರು. ಅವ್ರ ಮನೆಗೆ ಹೋದ್ರೆ ಸಕ್ಕರೆ ಕೊಡ್ತಿದ್ರು. ಅವರು ಹೇಳಿದಂಥ 2 ಮಾತುಗಳು ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಸಾಹಿತಿಗಳಿಗೆ ನಾವು ತಿಳ್ಕೊಳ್ಬೇಕಾದಂತ ವರ ಅದು. ನಮ್ಮ ಮನೆ ಮುಂದೆ ನಿಂತು ಏನೋ ಮಾತಾಡಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು ಅವರು. ಬಹಳ ಜನ ಬರೆದು ಬಿಡ್ತಾರೆ, ಬರೆದದ್ದೆಲ್ಲ ಪ್ರಕಟಿಸ್ಲಿಕ್ಕೆ ಹೋಗ್ತಾರೆ. ಹಂಗ್ ಮಾಡಬಾರದು. ಬರೀ ಹರಿ ಬರಿ ಹರಿ ಅಂತ ಹೇಳಿದ್ರು. ನನ್ನ 10ನೇ ವರ್ಷ 11ನೇ ವರ್ಷದಲ್ಲಿ ಹೇಳಿದ್ರು. ಬೇಂದ್ರೆ ಅವರಿಂದ ನೀವು ಸಲಹೆಗಳನ್ನು ತಗೊಂಡು ಅಲ್ಲ. ನನಗೆ ಮುಖ್ಯವಾಗಿ ಬೇಕಾಗಿರೋದು ವಾಮನ್ ರಾವ್ ಕಾಲದೊಳಗೆ. ಯಾಕಂದ್ರೆ ಅವರು NS ವಾಮನ್ ಅವರು ಬಹಳ ಹೆಸರುವಾಸಿ ನಾಟಕಗಳನ್ನು ಮಾಡಿದ್ರು. ಅವರ ಹೆಚ್ಚು ಪ್ರಚಲಿತ ನಾಟಕಗಳು ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಅಪ್ಪಾಜಿ ನಾಟಕಗಳ ಬಗ್ಗೆ ಒಂದಿಷ್ಟು ಮಾತಾಡಿ. ಈಗ ಅವರು 500 ಕಂಪನಿ ನಾಟಕಗಳನ್ನ ಬಾನುಲಿಗೆ ಅಳವಡಿಸಿದ್ದಾರೆ. ನಾನು ಅವ್ರ ಜೊತೆ ಹೋಗ್ತಿದ್ದೆ ರಿಹರ್ಸಲ್ಗೆ. 5 ತಾಸು 6 ತಾಸು ನಡೆಯುವ ನಾಟಕ 1 ತಾಸು 1.5 ತಾಸಿಗೆ ಎಡಿಟ್ ಮಾಡಬೇಕಾಗಿತ್ತು. ಅವಾಗ ರೇಡಿಯೋ ಜನಪ್ರಿಯ ಆಗಿರೋದು ನಾಟಕಗಳು. ಹೌದು ಹೌದು. ಅದರಲ್ಲಿ ಬಹಳ ಕಂಪನಿ ನಾಟಕಗಳೆಲ್ಲ ಮಾಡ್ತಿದ್ವಿ. ಆ ಕಂಪನಿ ಕಲಾವಿದರಿಗೆ ಬಾಯ್ಪಾಠ ಮಾಡಿದ್ ಮಾತಾಡೋರು ವರ್ಷಾನ್ಗಟ್ಲೆ. ಆದ್ರೆ ರೇಡಿಯೋಗೆ ಬರ್ಬೇಕಾದ್ರೆ ಅವರಿಗೆ ಹೇಗೆ ಮಾಡಬೇಕು ತಯಾರಿರ್ತಿರ್ಲಿಲ್ಲ, ಹೆದರ್ಕೊಂಡು ಬರೋರು. ನಮ್ ತಂದೆ ಎಲ್ಲ ಬಡ ಕಲಾವಿದರಲ್ಲಿ ಇರ್ತಿತ್ತು. ರೆಕಾರ್ಡಿಂಗ್ ಬಂದ ಮೇಲಾಯ್ತು. ನಾನು ಲೈವ್ ನಾಟಕದಲ್ಲಿ ಮಾಡಿದ್ದೀನಿ. ಲೈವ್ ನಾಟಕ ರೆಕಾರ್ಡಿಂಗ್ ಇದ್ದಿಲ್ಲ. 58ನೇ ಇಸ್ವಿಲ್ ಬಂದಾಗ ನೇರ ನಾಟಕ ಮಾಡೋದು. ಆಮೇಲೆ ನೇರ ಎಡಿಟಿಂಗ್ ಈಗಿನಂಗೆ ಸೌಲಭ್ಯಗಳು ಇರ್ಲಿಲ್ಲ. ಇಂಟರ್ನೆಟ್ ಇರ್ಲಿಲ್ಲ, 4-5 ಮಷೀನ್ ಇರ್ಲಿಲ್ಲ. ಹಳೆ ಕಾಲದ 3 ಮಷೀನ್ ಇರ್ತಿತ್ತು. ಮಿಕ್ಸ್ ಮಾಡಬೇಕಾಗ್ತಿತ್ತು. ನಾನು ನಮ್ಮ ತಂದೆ ಜೊತೆಗೆ ಹೊಡಿಬೇಕಾಗಿತ್ತು. ಕೋಲಲ್ಲಿ ಹೊಡೆದ್ರೆ ನಡೀತಿತ್ತು. ಜೋರಾಗಿ ತಿರುಗಿಸಿದ್ದೇವೆ ನಾವು. ಗುಲ್ಬರ್ಗ, ಬಿಜಾಪುರ, ರಾಯಚೂರು ಎಲ್ಲಾ ಕಡೆಯಲ್ಲೂ ಸಹ ನಾನು ಅನುಭವಿಸಿದ್ದೀನಿ. ಪಟ್ ಅಂತ ಹೊಡೆದ್ರೆ ಕೆಲಸ ಮಾಡ್ತಿತ್ತು. ಆ ಕಾಲದಲ್ಲಿ ಮಾಡಿದಾಗ ಅಪ್ಪಾಜಿ ಅವ್ರು ಮಾಡಿದ ನಾಟಕಗಳು ಹೇಳ್ತೀನಿ. ಅವರು 500ಕ್ಕಿಂತ ಜಾಸ್ತಿ ನಾಟಕಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮೈಸೂರಲ್ಲಿ ಇರ್ಬೋದು. ಮೈಸೂರಿನಲ್ಲಿ ರಾಜ್ಕುಮಾರ್ ಅವರು, GV ಅಯ್ಯರ್ ಅವರು, ಬಾಲಕೃಷ್ಣ, ನರಸಿಂಹರಾಜು, KS ಅಶ್ವಥ್, ಮಾಸ್ಟರ್ ಹಿರಣ್ಯ ಇವರೆಲ್ಲರ ಹತ್ರ ಅವರ ಆರಂಭದ ಜೀವನದಲ್ಲಿ ಅವ್ರಿಗೆ ತರಬೇತಿ ಕೊಟ್ಟರು. ನಾಟಕಗಳಲ್ಲಿ ಪಾಠ ಮಾಡಿಸಿ ₹5 ಕೊಡ್ತಿದ್ರಾಗ. ಅವರೆಲ್ಲ ನೆನೆಸ್ತಾರೆ. ಹಾಗೆ ಇಲ್ಲಿ ಧಾರವಾಡದಲ್ಲಿ ಮಾಡಿದ ಕೆಲವು ಮುಖ್ಯ ನಾಟಕಗಳು ಅಂದ್ರೆ 58ನೇ ಇಸ್ವಿಯಲ್ಲಿ ನಾನು 7 ವರ್ಷ 8ನೇ ವರ್ಷ ಇದ್ದಾಗ ಭಕ್ತ ಕುಚೇಲ ಅಂತ ಹೇಳಿ VD ದೇಶಪಾಂಡೆ ವಕೀಲರು ಬರೆದಂತಹ ನಾಟಕ, ಅದನ್ನು ನಿರ್ದೇಶನ ಮಾಡಿದ್ರು. ಸುಮತಿ ಅಂತ ಹೇಳಿ ಹಿಂದಿನ ಕಾಲದ ಕನ್ನಡ ಚಲನಚಿತ್ರ ತಾರೆ ಅದರಲ್ಲಿ ಪಾಠ ಮಾಡಿದ್ರು. ನಾನು ಬಾಲಕೃಷ್ಣನಾಗಿ ಅಭಿನಯಿಸಿದ್ದೆ. ನಿಮ್ಮ ಲೈಬ್ರರಿಯಲ್ಲಿ ಇವತ್ತಿಗೂ ಒಂದು ಇದೆ, ಟೇಪ್ ಇದೆ. ಇದು ಒಂದು. ಈ ನಾಟಕದ ನಿರ್ದೇಶನ ಮಾಡಿದ್ರು. ಅದಕ್ಕೆಲ್ಲ ಮ್ಯೂಸಿಕಲ್ ಎಫೆಕ್ಟ್ಸ್ ಅಲ್ಲಿ ನಮ್ಮ ತಂದೆ ತರ ಯಾರು ಮಾಡಲ್ಲ. ಸ್ಪೆಷಲ್ ಎಫೆಕ್ಟ್ಸ್ ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. 2-3 ಮಷೀನ್ ನಲ್ಲಿ 5-6 ಮಷೀನ್ ಮಿಕ್ಸಿಂಗ್ ಮಾಡೋರು ಮತ್ತೆ ಮಾಡಿ. ಒಂದು ನಾಟಕದ ಪ್ರೊಡಕ್ಷನ್ 2 ರಾತ್ರಿ 3 ರಾತ್ರಿ ಆಗೋದು. ರಾತ್ರಿ 10 ಗಂಟೆಗೆ ನಾ ಡಬ್ಬಿ ತಂದ್ರೆ ಊಟ ಮಾಡ್ತಿರ್ಲಿಲ್ಲ ಅವರು. ಬೆಳಗ್ಗೆ 6 ಗಂಟೆ ತನಕ ಮಾಡೋರು. ಮತ್ ನಾರ್ಮಲ್ ಡ್ಯೂಟಿಗೆ ಬರೋರು. ನಾನು ಅದೇ ಪದ್ಧತಿ ಅನುಸರಿಸಿದೆ. ನಿದ್ದೆ ಕಟ್ಟೋರು. ಅಂದ್ರೆ ಅವರು ರಾಜ್ಕುಮಾರ್ ಅವ್ರ ಜೊತೆಗೆ, ಯಾಕಂದ್ರೆ ಕನ್ನಡದ ಒಂದು ನಟ ಸಾರ್ವಭೌಮ, ಎಲ್ಲರ ಒಂದು ಪ್ರೀತಿಯ ಒಂದು ನಟ. ಅದಕ್ಕೆ ಕಾರಣ ಒಂದು ಅನುಭವ ಹೇಗೆ ಅಂದ್ರೆ ನೋಡ್ರಿ, ಈಗ 1935 ಸೆಪ್ಟೆಂಬರ್ 10ಕ್ಕೆ ಖಾಸಗಿ ಆಕಾಶವಾಣಿ ಗೋಪಾಲಸ್ವಾಮಿ ಅವ್ರ ಮನೇಲಿ ಆಯ್ತು. ವಿಷ್ಣುವರ್ಧನ್ ಅವ್ರ ತಂದೆ HL ನಾರಾಯಣವು ನಮ್ಮ ತಂದೆ ಬಾಲ್ಯ ಸ್ನೇಹಿತರು. ಹೀಗಾಗಿ ಅವ್ರು ನಾಟಕ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಿದ್ರು. ಎಲೆ ಅಡಿಕೆ ತೆಂಗಿನಕಾಯಿ ಅಷ್ಟೇ ತಗೊಂಡು ಬರ್ತಿದ್ರು. ನೇರ ಪ್ರಸಾರದ ನಾಟಕ. 44ರಿಂದ ಅದು ರಾಜ್ಯ ಸರ್ಕಾರಕ್ಕೆ ಹೋಯ್ತು. ಆಮೇಲೆ 51ರಿಂದ ಅವ್ರು ಡೆಲ್ಲಿಯಲ್ಲಿ ಕನ್ನಡ ನ್ಯೂಸ್ ಓದ್ತಿದ್ರು. ಈ 36ರಿಂದ 51ರವರೆಗೆ ಅವರು ವಾರಕ್ಕೆ 2 ನಾಟಕಗಳನ್ನು ಮಾಡ್ತಿದ್ರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ತಿತ್ತು ಶಾರ್ಟ್ ವೇವ್ ಸ್ಟೇಷನ್ ಆದ್ರಿಂದ. ಆ ಕಾಲದಲ್ಲಿ ರಾಜ್ಕುಮಾರ್ ಅವರು, ಅವ್ರ ತಂಗಿ ಶಾರದಮ್ಮ, GV ಅಯ್ಯರ್, ಹುಣಸೂರು ಕೃಷ್ಣಮೂರ್ತಿ, ಬಾಲಕೃಷ್ಣ, ನರಸಿಂಹರಾಜು, ದೊಡ್ಡ ಪಟ್ಟಿ ಇದೆ. KS ಅಶ್ವಥ್, ಮಾಸ್ಟರ್ ಹಿರಣ್ಯ ಇಬ್ರು ನಮ್ಮ ತಂದೆಯ ಪಟ್ಟ ಶಿಷ್ಯರು. ನಮ್ಮ ತಂದೆನೇ ಅವ್ರನ್ನ ತಯಾರು ಮಾಡಿದ್ದು. ಹೀಗಾಗಿ ಅವರೆಲ್ಲ ಇಲ್ಲಿ ನಾಟಕಕ್ಕೆ ಬರೋರು. ಅಶ್ವಥ್ ಅವರು 4 ನಾಟಕಕ್ಕೆ ಬಂದಾರೆ. ಇಲ್ಲಿ ಧಾರವಾಡಕ್ಕೆ ಆಕಾಶವಾಣಿ ನಾಟಕಕ್ಕೆ ಬಂದಿದ್ದಾರೆ. ಪರ್ವತವಾಣಿಯವರ ನಾಟಕ ಒಂದು ಬರೆದಿದ್ದು. ಎಲ್ಲ ನಾಟಕಗಳು ಮಾಡೋರು ನಮ್ಮ ಆಕಾಶವಾಣಿಗೆ ಭೇಟಿ ಕೊಟ್ಟದ ಸಂದರ್ಭ ಅದು 71ನೇ ಇಸ್ವಿ. ಮೈಸೂರಿಗೆ ಬರ್ತಿದ್ರು. ಸಾಮಾನ್ಯವಾಗಿ ನಮ್ಮ ಮನೆ ಫಂಕ್ಷನ್ಸ್ಗೆಲ್ಲ ಬರ್ತಿದ್ರು, ನಮ್ಮ ಮನೆ ಮದುವೆಗಳಿಗೆ ಬರ್ತಿದ್ರು. ಅದು ಇನ್ನೂ ಕೂಡ ನಮ್ಮ ಬಹಳ ಜನಪ್ರಿಯವಾದ ಸಂದರ್ಶನ. ಹೌದು, NS ವಾಮನ್ ಅವರು ಮಾಡಿದ್ದು. ಅದು 71ನೇ ಇಸ್ವಿಲ್ ಮಾಡಿದ್ದು. ಅದು ಏನಂದ್ರೆ ಇನ್ನು ಹುಬ್ಬಳ್ಳಿಗೆ ಬಂದಿದ್ರು ಅವರು. ಆ ಸಂದರ್ಭದಲ್ಲಿ ಒಂದ್ಸಲ ಇಂಟರ್ವ್ಯೂ ಮಾಡಿದ್ರು. ಅದು ಇತ್ತೀಚೆಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಆದ್ರೆ ಅದ್ರ ಜೊತೆಗೆ ಅವರು ಅನೇಕ ಬಾರಿ ಮತ್ತೆ ಧಾರವಾಡ ಆಕಾಶವಾಣಿಗೆ ಬಂದ್ರು. ಆದ್ರೆ ಸಂದರ್ಶನ ಆಗಲಿಲ್ಲ. ನಾಟಕದಲ್ಲಿ ಪಾಠ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರ ಸ್ನೇಹಿತರು. ಹೌದು, ಆತ್ಮೀಯ ಸ್ನೇಹಿತರು, ಶಿಷ್ಯರು. ಅವರು ಶಂಕರ್ ಗುರು 25ನೇ ಸೆಲೆಬ್ರೇಷನ್ ವರ್ಷದಲ್ಲಿ ಹುಬ್ಬಳ್ಳಿಯ ಸುಜಾತ ಟಾಕೀಸ್ ಅಂತ
ಅಂತಿತ್ತು. ಅಲ್ಲಿ ಬಂದಿದ್ವಿ, ರೆಕಾರ್ಡಿಂಗ್ ಬಂದಿದ್ರು. ಅವಾಗ ರಾಜ್ಕುಮಾರ್ ಅವರು ಹೇಳಿದ್ರು, ನನ್ನಂಥ ಅನೇಕ ಕಲಾವಿದರಿಗೆ ಇವತ್ತಿನ ನಮ್ಮ ಸ್ಥಾನ ಸಿಗಬೇಕಾದ್ರೆ ಇದಕ್ಕೆ ಕೀರ್ತಿ ಭಾಜನರಾಗಿರೋರು ನಾನಲ್ಲ, ನಮ್ಮ ಗುರುಗಳಾದ ಎನ್ ಎಸ್ ವಾಮನ್ ಅಂತ ಹೇಳಿದ್ರು ಅವರು. ವೇದಿಕೆಯಲ್ಲಿ ಹೇಳಿದರೆ, ನಮ್ಮ ತಂದೆ ಬಗ್ಗೆ ನಾ ತ್ರಿವಿಕ್ರಮನಾದ ವಾಮನ ಅಂತ ಪುಸ್ತಕ ಮಾಡಿದ್ದೀನಿ, ಅದರಲ್ಲೂ ಅವ್ರು ಬರ್ದಿದ್ದಿದೆ. ನೋಡ್ರಿ, ನನಗ ರಮೇಶ್ ಅವರೇ, ನೀವು ಬಹಳ ಅಂದ್ರೆ ನಿಮ್ಮ ಒಂದು ಸಾಧನೆ ಅಂದ್ರ ನಿಮ್ ಎಲ್ಲ ನೆನಪುಗಳನ್ನು ಪುಸ್ತಕಗಳು ಮಾಡೋದು 120ಕ್ಕೂ ಹೆಚ್ಚು ಪುಸ್ತಕಗಳು ನೀವು ಮಾಡಿರಿ. ನಮಗೆ ಬಹಳ ಅದೊಂದು ಸಂತೋಷ. ಯಾಕಂದ್ರೆ ಪ್ರಸಾರಕರು ಪುಸ್ತಕ ಮಾಡೋದು ಬಹಳ ಅಪರೂಪ. ನಿಮ್ಗೆ ಅದೊಂದು ಕಲೆ ಸಿದ್ಧಿಸಿದೆ. ಆಮೇಲೆ ನೀವು ಸಣ್ಣವರಿದ್ದಾಗ ಜಿ.ವಿ. ಹಿರೇಮಠರು, ಯಾಕಂದ್ರೆ ರೇಡಿಯೋ ಕಾಕ ಅಂತ ಹೇಳಿ, ರೇಡಿಯೋ ಸ್ಟಾರ್ ಯಾವಾಗ ಅವರು, ಹೌದು, ಅವ್ರ ಜೊತೆಗೆ ತಮ್ಮ ಅನುಭವ ಹೇಳ್ಬೇಕಾದ್ರೆ ನೋಡ್ರಿ, ಇಲ್ಲಿ ಗಿಳಿವಿಂಡು ಇತ್ತು. ರವಿವಾರ ಮುಂಜಾನೆ 9 ಗಂಟೆಗೆ ಇತ್ತು ನೇರ ಪ್ರಸಾರ. ನಾನು ಶನಿವಾರ ಬರ್ತಿದ್ದೆ. ಏನೋ ನನಗೇನು ಹುಚ್ಚೋ ಅಥವಾ ಆಗಿನ ಅಸಿಸ್ಟೆಂಟ್ ಡೈರೆಕ್ಟರ್ ನನಗೆ ಬಂದು ಕೊಡುವಂತ ಒಂದು ಅವಕಾಶ ಕೊಟ್ರು. ದುಡ್ಡಿಲ್ಲ. 2 ವರ್ಷ ನಾನು 58ರಿಂದ 60ನೇ ಇಸ್ವಿವರೆಗೆ ಪ್ರತಿ ಶನಿವಾರ ಬಂದು ಕಾರ್ಬನ್ ಪೇಪರ್ ಇಟ್ಕೊಂಡು ಪೂರ್ತಿ ಸ್ಕ್ರಿಪ್ಟ್ ಬರೀತಿದ್ದೆ. 3-4 ಕಾಪಿ ಮಾಡ್ತಿದ್ದೆ. 9 ಗಂಟೆ ಅದೇ ಹೇಳ್ತೀನಿ. ಹಿರೇಮಠ ಅವರು ಕಾಕ ಅಂತಿದ್ರು, ಸುಶೀಲಾ ನಾಯಕ್ ಅವರು ದೊಡ್ಡಕ್ಕ, ಸರಳಾ ಜೋಶಿ ಅವರು ಅಂದ್ರೆ ಮುಂದೆ ಜಿ.ಬಿ. ಪೂರ್ಣಿಮಾ ಆದ್ರು, ಅವರು ಸಣ್ಣಕ್ಕ, ಕೇಳಿಗಿಳಿಗಳೇ ಮಾಡ್ತಿದ್ವಿ. ಆಮೇಲೆ ಕಾಕಾ ಬಂದ ಅಂತ ಯುದ್ಧದ ಸಮಯದಲ್ಲಿ ಚೈನಾ ವಾರ್ ಸಂದರ್ಭದಲ್ಲಿ ಅವರ ರಾತ್ರಿ 9:25ರಿಂದ 9:35 ನಿಮಿಷ ಕಾಕಾ ಬಂದ ಅಂತ ಹೇಳ್ಕೊಂಡು ಬರೋರು, ಒಂದಿಷ್ಟು ಮಾಹಿತಿ ಹೇಳೋರು, ಬಹಳ ಜನಪ್ರಿಯವಾಗಿತ್ತು. ಇದ್ರ ಜೊತೆಗೆ ಅವಾಗ ಕೌಟುಂಬಿಕ ಚರ್ಚೆಗಳಾಗ್ತಿತ್ತು. ಮತ್ತೆ ನಾನು ಗಿಳಿಬಿಂಡಲ್ಲಿ 2 ವರ್ಷ ಫ್ರೀಯಾಗಿ ಮಾಡಿದೆ. ಆಮೇಲೆ ಒಂದ್ಸಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳಿದೆ, ಸರ್ ನಾನು ಬರ್ತಿಲ್ಲ ಪ್ರತಿ ಸಲ ಅಂತ. ಆಮೇಲೆ ನನಗೆ 5 ರೂಪಾಯಿ ಕ್ಯಾಶ್ ಅವಾಗ ಕ್ಯಾಶ್ ಕೊಡ್ತಿದ್ರು. ನಂದು 3 ಸಲ ಧ್ವನಿ ಪರೀಕ್ಷೆ ಆಗಿದೆ. ಬಾಲ ಕಲಾವಿದನಾಗಿದ್ದೆ, ಯುವ ಕಲಾವಿದನಾಗಿದ್ದೆ, ಹಿರಿಯ ಕಲಾವಿದನಾಗಿ 3 ಸಲ. ಡ್ರಾಮಾ ಆಡಿಷನ್ ಅಂದ್ರೆ ಒಂಥರ ಹೆದರಿಕೆ ಇರೋದು, ಥ್ರಿಲ್ ಇರೋದು. ಅಲ್ರಿ, ಎಷ್ಟು ಆಮೇಲೆ ಎಂತೆಂತ ಪ್ರಶ್ನೆ ಕೇಳ್ತಿದ್ರು. ಹೌದು, ಅದಲ್ಲದೆ ಅಲ್ರಿ, ನೀವು ಯಮುನಾ ಮೂರ್ತಿ ಅವ್ರ ಜೊತೆ ಕೆಲಸ ಮಾಡಿರಲ್ಲ. ಹೌದು, ಯಮುನಾ ಮೂರ್ತಿ ಅವರಿಗೆ ವಾಮನ್ ಅವರು ಬಹಳ ಒಂಥರ ಪ್ರೇರಕ. ನಿಮ್ಗೆ ಹೇಳ್ಬೇಕಂದ್ರೆ ವೆಂಕಟೇಶ್ ಗೋಡ್ಕಿಂಡಿ ನಮ್ಮ ಟೀಚರ್ ಆಗಿದ್ರು. ಪ್ರೆಸೆಂಟೇಷನ್ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಟೀಚರ್, 75 ರೂಪಾಯಿಗೆ. ನಮ್ ತಂದೆ ಅವ್ರನ್ನ ಕರ್ಕೊಂಡ್ ಬಂದ್ರು ಇಲ್ಲಿಗೆ ಅನೌನ್ಸರ್ ಆಗಿ. ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಕಂಡೀಷನ್ ಹಾಕಿದ್ರು, ಅವ್ರು ಉಳಿದ್ರೆ ನೀನು ಉಳಿತೀಯ, ಅವ್ರು ಉಳಿಲಿಲ್ಲ ನೀನು ಹೋಗ್ತೀಯ, ಅವರು ಹೋಗ್ತೀಯ ಅಂತ. ಈ ತರ ರಿಸ್ಕ್ ತಗೊಂಡು ವೆಂಕಟೇಶ್ ಗುಡ್ಕಂಡಿ ಕರ್ಕೊಂಡ್ಬಂದ್ರು. ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದಂತ ಪ್ರಭಾ ಶಿರೂರ್ ಅವ್ರನ್ನ ಕರ್ಕೊಂಡ್ಬಂದ್ರು. ಹೀಗಾಗಿ ಅನೇಕ ಸರಳಾ ಜೋಶಿ ಅವರಿಗೆ ಅವರು ಬೆಂಬಲ ಕೊಟ್ರು. ಬಹಳ ಜನ ಕಲಾವಿದರು, ಸುಶೀಲಾ ಕುಲಕರ್ಣಿ ಅಂತಿದ್ರು, ಬಹಳ ಜನಕ್ಕೆ ಕೊಡ್ತಿದ್ರು. ನಿಮ್ಗೆ ನಾನು ನಾಟಕಗಳ ಬಗ್ಗೆ ಹೇಳ್ತಿದ್ದೆ. ಹೌದು, ಅವರು ಗರಂ ಕೋಟ್ ಅಂತ ಒಂದು ನಾಟಕ ಮಾಡಿದ್ದಾರೆ. ಅದು ಸಿನಿಮಾ ಕಲಾವಿದರಾದಂತ ನಿರ್ದೇಶಕರಾದಂತ ಬೇಡಿ ಅವರದು. ಆ ನಾಟಕದ ಕನ್ನಡ ಅನುವಾದದಲ್ಲಿ ಯಮುನಾ ಮೂರ್ತಿ ಮತ್ತೆ ವಾಮನ್ ಅವರು ಗಂಡ ಹೆಂಡತಿ ಪಾರ್ಟ್. ಬಡ ಪೋಸ್ಟ್ ಆಫೀಸಿನ ಕಾರ್ಮಿಕ ಕೆಲಸಗಾರ ಆ ಜೀವನದಲ್ಲಿ ಒಂದು 100 ರೂಪಾಯಿ ಕಳ್ಕೊಂಡು ಅವನು ಆ 100 ರೂಪಾಯಿ ಸಲ ಎಷ್ಟು ಒದ್ದಾಡ್ತಾನೆ. ಚಳಿಗೋಸ್ಕರ ಒಂದು ಕೋಟ್ ಹೊಲಿಸಬೇಕು, ದುಡ್ಡು ಸೇರಿಸಿ ಹೆಂಡತಿ ಹಸಿ ಸೌದೆಯಿಂದ ಕಣ್ಣು ಇದಾಗ್ತಿರ್ತೆ ಅವಳಿಗೆ. ಮಕ್ಕಳು ಕಾಡ್ತಿರ್ತಾರೆ ತಿಂಡಿ ಕೊಡ್ಸು, ಅದು ಇದು ಕೊಡ್ಸು ಅಂತ. ಇವ 100 ರೂಪಾಯಿ ಸೇರಿಸಿ ಕೊಟ್ರೆ 100 ರೂಪಾಯಿ ಕಳೆದು ಹೋಗ್ತದೆ ಕೋರ್ಟ್ನಲ್ಲಿ. ಆಮೇಲೆ ಆ 100 ರೂಪಾಯಿ ಸಿಕ್ಕಾಗ ಇವ್ರಿಗೆಲ್ಲ ಬಟ್ಟೆ ಕೊಡ್ಸು, ಸಿಹಿ ಕೊಡ್ಸು ಅಂದ್ರೆ ಹೆಂಡತಿ ಅವನಿಗೆ ಗರಂ ಕೊಡ್ತಿರ್ತಾಳೆ. ಎಂಥ ರೋಲ್ ಅಂದ್ರೆ ಅದು ಅದ್ಭುತವಾಗಿ ಇಬ್ರು ಅಭಿನಯಿಸಿದ್ರು. ಅವರ ಅಭಿನಯ ಮತ್ತೆ ಎಂತ ಸವಾಲುಗಳು ಆವಾಗಿನ ಕಾಲದೋಗ್ರಿ. ಖರೇನ ಜನಜೀವನ ಹಂಗಿತ್ರಿ. ದುಡ್ಡು ಅಂದ್ರೆ ಬಂಗಾರ, ಬಡತನ ಜೀವನ. ಹೌದು. ಆಮೇಲೆ ಬಿಲ್ಲೋ ಮಂಗಣನ ಕಣ್ಣುಗಳು ಅಂತ ಚಿರಂಜಿತ್ ಅವರು ಬರೆದಿದ್ದು. ಬಿಲ್ಲೋ ಮಂಗಣ ಅನ್ನುವಂತ ಒಂದು ಪೌರಾಣಿಕ ಕಾಶ್ಮೀರದ ಕತೆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾಗ ಅದರಲ್ಲಿ ಅವನು ಯಾರನ್ನೋ ಒಬ್ಬಳನ್ನು ಪ್ರೀತಿಸಿರ್ತಾನೆ, ಮದುವೆ ಆಗೋದಿಲ್ಲ, ರಂಗ ಕಲಾವಿದ. ರಿಟೈರ್ಮೆಂಟ್ ಬಂದಾಗ ಕಣ್ಣು ಹೋಗಿರ್ತದೆ, ಕಣ್ಣು ಚಿಕಿತ್ಸೆ ಆಗ್ತದೆ. ಕಣ್ಣಿನ ಚಿಕಿತ್ಸೆ ಮಾಡಿ ಡಾಕ್ಟ್ರು, ಈ ಆಕ್ಟರ್ ಮತ್ತೆ ಒಂದಿಬ್ರು 4-5 ಕ್ಯಾರೆಕ್ಟರ್ 1 ತಾಸು ನಾಟಕ. ಆಮೇಲೆ ಒಬ್ಳಿಗೆ ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಕಣ್ಣು ಕಾಣಿಸ್ತಾ ಇದ್ರು ಸಹ ಕಣ್ಣು ಬಿಚ್ಚಿ ಈತ ಆಕೆಯನ್ನು ಶುಶ್ರೂಷೆ ಮಾಡ್ತಾನೆ. ಆಕೆ ಎಷ್ಟು ಚಂದಿದ್ದಾಳ ಅಂತ ಕಣ್ಣು ಹಾಕ್ತಾನೆ. ಆದ್ರೆ ನೋಡಿದ್ರೆ ಆಕೆ ಇವನು ಮೊದಲು ಪ್ರೀತಿಸಿದವಳ ಮಗಳು. ನನ್ನ ಮಗಳ ಸಮಾನ, ಇವಳನ್ನ ಸುಂದರಿ ಅಂತ ಅನ್ಕೊಂಡಲ್ಲ ಅಂತ ಹೇಳಿ ಈ ಕಣ್ಣು ನನಗೆ ಬೇಕಿಲ್ಲ ಅಂತ ಬಿಚ್ಚಿ ಬಿಡ್ತಾನೆ. ಅದನ್ನ ಸಂವೇದನೆಯನ್ನ ಸೃಷ್ಟಿ ಮಾಡಿದ್ವು ಆಗಿನ ಕಾಲದ ನಾಟಕಗಳು. ಯಾಕಂದ್ರೆ ಪ್ರತಿಯೊಬ್ಬರು ನಾಟಕ 100% ಪ್ರತಿಶತ ನಾಟಕ ಕೇಳ್ತಿದ್ರು, ಅಷ್ಟು ಜನಪ್ರಿಯ ಇತ್ತು. ಅಂತ ಸಂದರ್ಭದೊಳಗೆ ನೀವು ಆಕಾಶವಾಣಿ 1976 ಬಂದೆ. ಆಮೇಲೆ 2 ನಾಟಕದ ಉದಾಹರಣೆ ಹೇಳ್ಬಿಡ್ತೀನಿ. ನಿರ್ವಾಹಕರಾದ್ರಿ, ನಿಮ್ಮ ಅನುಭವ ಶುರು ಮಾಡ್ರಿ. ಅಲ್ಲ, ಅದಕ್ಕಿಂತ ಮೊದಲು 2 ನಾಟಕದ ಬಗ್ಗೆ ಹೇಳ್ಬೇಕು ನಾನು. 9ನೇ ವರ್ಷದಲ್ಲಿ ನಾ ಹೇಳಿದ್ನಲ್ಲ, ಸಿನಿಮಾ ಸ್ಟಾರ್ ಸುಮತಿ ಅನ್ನೋರು ಬಂದಿದ್ರು. ವಿ.ಡಿ. ದೇಶಪಾಂಡೆ ಅವರು ಮಾಡಿದಂತಹ ಭಕ್ತ ಕುಚೇಲನ ನಾಟಕದಲ್ಲಿ ನಾನು 9ನೇ ವರ್ಷದಲ್ಲಿ ಬಾಲಕೃಷ್ಣ ಮಾಡಿದ್ದೆ. 2ನೇ ಸಲ ದ.ರಾ. ಬೇಂದ್ರೆ ಅವರು ನಿರ್ದೇಶನ ಮಾಡಿದಂತಹ ನಾಟಕದಲ್ಲಿ ನನ್ನ ಸೌಭಾಗ್ಯ ರೀ. ಶಾಂತ ಕವಿಗಳ 50ನೇ ವರ್ಷದ ಸಂದರ್ಭದಲ್ಲಿ ಅದರಲ್ಲಿ ಅವರು ಕಂಪನಿ ನಾಟಕ ಶಾಂತ ಕವಿಗಳು ಬರೆದು ವತ್ಸಲಾಹರಣ ಅಥವಾ ಉಷಾಪರಣೆ ಅಂತ. ಅದರಲ್ಲಿ ಅಭಿಮನ್ಯು, ನಾನು 17 ವರ್ಷಕ್ಕೆ ಹೀರೋ. ಬೇಂದ್ರೆ ಅವ್ರ ನಿರ್ದೇಶನದಲ್ಲಿ ನಾಟಕ ಮಾಡೇನೆ ಅಂದ್ರೆ ಅಭಿಮಾನದ ಸಂಗತಿ. ಆಮೇಲೆ ಗಿಳಿವಿಂಡಲ್ಲಿ ನಾವೇನದ ದೊಡ್ಡವ್ರ ನಾಟಕದಲ್ಲಿ ಅದು ಕಿರಾತ ಅರ್ಜುನ ನಾ ಎಡಿಟ್ ಮಾಡಿ ಸಣ್ಣ ನಾಟಕ ಮಾಡ್ತಿದ್ವಿ, ನಾ ಅರ್ಜುನ. ಆಮೇಲೆ ಫಸ್ಟ್ ನಾಟಕ ನಾ ರೇಡಿಯೋದಲ್ಲಿ ಮಾಡಿದ್ದು ಭಕ್ತ ಗೊಲ್ಲಾಳ ಅಂತ. ಗೊಲ್ಲಾಳ ಎಂಥ ಭಕ್ತ ಅಂದ್ರೆ ಈಶ್ವರನಿಗೆ ತನ್ನ
ಕುರಿಯ ಹಿಕ್ಕೆಗಳನ್ನ ಪ್ರಸಾದ ಮಾಡಿ ಭಕ್ತಿಯಿಂದ ನೈವೇದ್ಯ ಮಾಡ್ತಿರ್ತಾನೆ, ಶಿವ ಪ್ರತ್ಯಕ್ಷ ಆಗ್ತಾನೆ. ಈ ತರದ ನಾಟಕ. ಈಗ ನೋಡ್ರಿ, ನಿಮ್ದು ಗುಲ್ಬರ್ಗ ನೀವು ಆಕಾಶವಾಣಿಗೆ ಸೇರಿದ್ರಿ, ಅಲ್ಲಿಂದ ಮುಂದೆ ಬೇರೆ ಬೇರೆ ನಿಲಯಗಳಿಗೆ ನಿಮ್ಮ ಅನುಭವಗಳನ್ನ ಹೇಗೆ ಯಾಕಂದ್ರೆ ಅಪ್ಪಾಜಿಯ ಜೊತೆಗೆ ಮಾಡಿದ ಅನುಭವ ಇತ್ತು ನಿಮಗೆ, ಮತ್ತೆ ಅಪ್ಪಾಜಿ ಹೆಸರು ನಿಮ್ ಜೊತೆಗೆ ತಳಕ್ ಹಾಕೊಂಡಿತ್ತು. ಆಮೇಲೆ ಅದನ್ನು ಬಿಡಿಸಿಕೊಂಡು ನೀವು ಬೆಳಿಬೇಕನ್ನೋದಲ್ಲ, ಅದು ಸರಳ ವಿಷಯ ಅಲ್ಲ. ಆಮೇಲೆ ಒಂದು ವ್ಯಕ್ತಿತ್ವವನ್ನು ಬೆಳೆಸಬೇಕಲ್ಲ. ಆಮೇಲೆ ನಮ್ಗೆ ಏನು ಸೌಲಭ್ಯಗಳಿಲ್ದಾಗ ಮಾಡೋದು ಬಹಳ ಮುಖ್ಯ. ಸೌಲಭ್ಯ ಇದ್ದಾಗ ಏನು ಕಷ್ಟ ಇಲ್ಲ. ನಾನು ಗುಲ್ಬರ್ಗಾಲ್ ಹಾಕಿದ್ರು 9 ವರ್ಷ ಅಲ್ಲಿ ಸೇವೆ ಮಾಡಿದೆ. ನಾನು ಗುಲ್ಬರ್ಗ, ಬೀದರ್, ರಾಯಚೂರು 3 ಜಿಲ್ಲೆ. ಕೊಪ್ಪಳಕ್ಕೂ ಹೋಗ್ತಿದ್ವಿ. ನಾನು ಟ್ರಾಕ್ಟರ್ ಮೇಲೆ ಹತ್ಕೊಂಡು ಹೋಗ್ತಿದ್ದೆ, ಯಾರ್ದೋ ಬೈಕಲ್ಲಿ ಹೋಗ್ತಿದ್ದೆ, ಸೈಕಲ್ ಅಲ್ಲಿ ಹೋಗ್ತಿದ್ದೆ, ಕ್ಯಾಸೆಟ್ ರೆಕಾರ್ಡರ್ ಅಥವಾ ಆಗಿನ ಮಷೀನ್ ಅನ್ನ ಹೊತ್ಕೊಂಡು ನಾನು ಎಲ್ಲಾ ಕಡೆ ಹೋಗಿ ಸಾವಿರಾರು ಇಂಟರ್ವ್ಯೂಸ್ ಮಾಡ್ತಿದ್ದೆ, ಜಾನಪದ ಸಂಗೀತ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ವಿ. ಸ್ಟುಡಿಯೋ ಇಲ್ಲ, ಮೆಲ್ಟ್ರಾನ್ ಅಂತ ಬಂದು ಆಮೇಲೆ ಮೆಲ್ಟ್ರಾನ್ ಇಲ್ಲ ಅವಾಗ, ಯೂಹರ್ ಮತ್ತು ಸೋನಿ ಅಂತ ಮಷೀನ್. ನಾವೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮೆಲ್ಟ್ರಾನ್ ಇದು ನಮ್ ಗುಲ್ಬರ್ಗ ತಗೊಂಡ್ ಹೋಗ್ತಿದ್ವಿ, ಎಲ್ಲಾ ಕಡೆ ಹೋಗ್ತಿದ್ದೆ. ಹಳ್ಳಿಗೆ ಹೋಗಿ ನಾನು ಅವಾಗ ರೆಕಾರ್ಡ್ ಮಾಡೀನಿ. ಹೆಂಗೆ ಜನರ ಒಂದು ಪ್ರತಿಕ್ರಿಯೆ? ಜನರು ಬಹಳ ಅಯ್ಯೋ ನಮಗ ಹೋದಾಗ್ರಿ ಚಕಡಿಲಿ ಮೆರವಣಿಗೆ ಮಾಡಿ ಉಂಡಿ, ಚಕ್ಲಿ, ಹೋಳಿಗೆ ಎಲ್ಲ ಕೊಟ್ಟು ಹಾರ ಹಾಕಿ ಬಹಳ ಸಂಭ್ರಮ. ಧಾರವಾಡ ಮತ್ತು ಗುಲ್ಬರ್ಗ ಎರಡು ಸೇರಿತ್ತು. ಆಮೇಲೆ ಗುಲ್ಬರ್ಗಾದಿಂದ ನಾವು ಧಾರವಾಡಕ್ಕೆ ಟೇಪ್ ಕಳಿಸ್ತಿದ್ವಿ. ಪ್ರತಿ ವಾರ ಬಸ್ ನಲ್ಲಿ ಮುಂದಿನ ವಾರದ ಟೇಪ್ಗಳು ಬರ್ತಿತ್ತು. ಇಲ್ಲಿಂದ ಆ ಟೇಪ್ ಕಾರ್ಯಕ್ರಮಗಳಂತೂ ಒಂದ್ ವಾರ ಗುಲ್ಬರ್ಗ, ಒಂದ್ ವಾರ. ಆಮೇಲೆ ನನಗೆ ಉರ್ದು ಬರದೇ ಇದ್ರು ಸಹ ಉರ್ದು ಕಾರ್ಯಕ್ರಮ ಎಡಿಟಿಂಗ್ ಮಾಡ್ತಿದ್ದೆ. ಸಾಹಿತ್ಯ ಸಂಪದ ಅಂತ ಮಾಡ್ತಿದ್ವಿ, ನಾಟಕಗಳು ಮಾಡ್ತಿದ್ವಿ. ಆಮೇಲೆ ಬೆಳಗ್ಗೆ 9:30 ಕಿರು ನಾಟಕ ಬರ್ತಿತ್ತು. ನಾನು ಬರೆದಿದ್ದು ಸೇರಿ ಬೇರೆಯವ್ರ ನಾಟಕಗಳು ನಾನೊಂದು 50 ನಾಟಕ ಧಾರವಾಡ ಗುಲ್ಬರ್ಗದಿಂದ ಪ್ರಸಾರ ಆಗಿದೆ. ಕಿರು ನಾಟಕಗಳು, ದೊಡ್ಡ ನಾಟಕ ಒಂದು 4 ಆಗಿದೆ. ನಿಮಗೆ ಹೆಚ್ಚು ಅನುಭವ ಧಾರವಾಡದಲ್ಲಿ ಸಿಕ್ತಿ ನಿಮಗೆ? ಆಮೇಲೆ ಧಾರವಾಡದಲ್ಲಿ ಬಹಳ ಅನುಭವ ಇತ್ರಿ. ಆ ಧಾರವಾಡದ ಅನುಭವದಿಂದ ಅಧಿಕಾರಿಗಳಾಗಿ ನೀವು ಬಂದ್ರಿ. 91ಕ್ಕೆ ನಾ ಕಾರ್ಯಕ್ರಮ ಅಧಿಕಾರಿಯಾಗಿ ಭದ್ರಾವತಿಗೆ ಹೋದ್ರಿ. ಮೈಸೂರಲ್ಲಿ ಮಾಡಿದ್ದೆ. ಧಾರವಾಡದಲ್ಲಿ ಏನಂತ ಇದ್ರಿ? ಪ್ರಸಾರ ನಿರ್ವಾಹಕರಾಗಿ ಇದ್ರಿ? ಇಲ್ಲ, ಧಾರವಾಡದಲ್ಲಿ ಸ್ಟೇಷನ್ ಕೆಲಸನೇ ಮಾಡಿಲ್ಲ. ಹೊರಗಡೆ ಕಲಾವಿದನಾಗಿ ಬಾಲ ಕಲಾವಿದನಾಗಿದ್ದೆ, ಯುವ ಕಲಾವಿದನಾಗಿದ್ದೆ. ಆಮೇಲೆ ಆಡಿಯನ್ಸ್ ರಿಸರ್ಚ್ ಯೂನಿಟ್ ಸರ್ವೆ ಮಾಡ್ತಿದ್ದೆ. ಈಗ ನೀವು ಕಾರ್ಯಕ್ರಮ ಅಧಿಕಾರಿಗಳಾದ್ಮೇಲೆ ಗುರುತರವಾದ ಜವಾಬ್ದಾರಿ, ಕಾರ್ಯಕ್ರಮಗಳನ್ನ ಅಂದ್ರೆ ಸ್ವತಂತ್ರವಾಗಿ ಮಾಡುವಂತ ಅಧಿಕಾರ ಸಿಕ್ತಿ ನಿಮಗೆ. ಸಾಕಷ್ಟು ಜನರನ್ನು ಬೆಳೆಸಿದ್ರಿ ನೀವು. ಅದು ಒಂದೇ ಅಲ್ಲ, ನಂತರ ನಿಂದ ಅನುಭವಗಳನ್ನು ನೋಡ್ರಿ. ಈಗ ಗುಲ್ಬರ್ಗಾಕ್ ಹಾಕಿದ್ರು, ಅಲ್ಲಿ ನಮಗೆ ಗುಲ್ಬರ್ಗಾದಲ್ಲಿ ಸ್ಟುಡಿಯೋ ಇಲ್ಲ. ಪಡದೆ ಕಟ್ಕೊಂಡು ನಾವು ಮೋಹನ್ ಲಾಜ್ ಎದುರಿಗೆ ಒಂದ್ ಸಣ್ಣ ರೂಮ್ ಇತ್ತು. ಪಡದೆ ಕಟ್ಕೊಂಡು ನಾವು ಅಲ್ಲೆಲ್ಲ ರೆಕಾರ್ಡ್ ಮಾಡ್ತಿದ್ವಿ. ಅದಾದ ಮೇಲೆ ದೊಡ್ಡ ಕಟ್ಟಡಕ್ಕೆ ಹೋಯ್ತು. ಈಗಿನಂಗ ಸ್ಟುಡಿಯೋ ಎಲ್ಲ ಇಲ್ಲ. ಪರದೆ ಕಟ್ಕೊಂಡು ಇರೋ ಒಂದು ಮೈಕ್ ನಲ್ಲಿ ನಾವ್ ಹೆಂಗ್ ನಾಟಕ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಒಂದೇ ಮಷಿನ್ ಇರೋದು. ಒಂದು PTR ಮಷೀನ್, ಒಂದು ಸೋನಿ ಮಷೀನ್ ಇತ್ತು. ನನಗೆ ಮಿಕ್ಸಿಂಗ್ ಎಲ್ಲ ಮಾಡಬೇಕು. ನಾನು ಕೈಗೆ ದಾರ ಕಟ್ಕೊಂಡು ಕ್ಯಾಸೆಟ್ ನಲ್ಲಿ ಒಂದು ಸೌಂಡ್ ಇಟ್ಕೊಂಡು ಲೈವ್ ಮಾತಾಡ್ತಾ ಒಂದ್ ಮೈಕ್ ಇನ್ನೊಂದಕ್ಕೆ, ಒಂದು ಮಷೀನ್ ಇನ್ನೊಂದು ಮಷೀನ್, 5 ಮಿಕ್ಸಿಂಗ್ ಮಾಡ್ತಿದ್ದೆ. ಭಾರಿ ಥ್ರಿಲ್ಲಿಂಗ್ ಅಲ್ಲ? ಆಮೇಲೆ ಬಾನುಲಿ ವರದಿ ಎಷ್ಟು ಫಾಸ್ಟ್ ಮಾಡ್ತಿದ್ವಿ ಅಂದ್ರೆ ಗುಂಡೂರಾವ್ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ರು. ಪೇಪರ್ ನಲ್ಲಿ ನಾಳೆ ಬರ್ತದ. ನಾನು 7:45 ಮುಗಿದಂತ ಟೇಪ್ ಅನ್ನು ತಗೊಂಡು 6 ಕಿಲೋಮೀಟರ್ ದೂರದ ಹೋಗಿ ಅದನ್ನ ಲೈವ್ ಅನೌನ್ಸರ್ ಹೆದರಿಕೆ ಲೈವ್ ಇಟ್ಕೊಂಡು ಚೀಟಿ ಇಟ್ಕೊಂಡು ನೇರ ಪ್ರಸಾರದಲ್ಲಿ ರೇಡಿಯೋ ರಿಪೋರ್ಟರ್ 9:16 ಪ್ರಸಾರ ಮಾಡಿಬಿಟ್ಟೆ. ಪೇಪರ್ನವರು ಅದನ್ನ ಕೇಳಿ ಬರ್ಕೊಂಡಾರೆ. ಆಮೇಲೆ ಸ್ಟ್ರೈಕ್ ಆದಾಗ ನಾವು 6 ಕಿಲೋಮೀಟರ್ ಎಲ್ಲ ಲಾಗ್ ಬುಕ್ ಎಲ್ಲ ಬಹಳ ವೇಲೆ ಇತ್ತು. ಯಾಕಂದ್ರೆ ಸುದ್ದಿಗಳನ್ನ ನೋಡ್ರಿ ಮರುದಿವಸ ಪೇಪರ್ ಅಲ್ಲಿ ಬರ್ತಾವ, ಸಂಜೆ ಮುಂದೆ ಸುದ್ದಿಗಳನ್ನ. ಆಮೇಲೆ ನೋಡ್ರಿ ರೇಡಿಯೋ ಸಂಗೀತ ನಾಟಕಗಳು ಮಾಡೋದು ಮತ್ತೆ ರೇಡಿಯೋ ರಿಪೋರ್ಟ್ ಮಾಡೋದು ಅದೊಂಥರ ಸವಾಲು. ಮತ್ತೆ ಅದು ಪತ್ರಿಕೆಗಳು ಮತ್ತೆ ರೇಡಿಯೋದ ಮಧ್ಯೆ ಒಂದು ಸ್ಪರ್ಧೆ. ಹೊರಾಂಗಣ ಧ್ವನಿ ಮುದ್ರಣ ಮಾಡೋದ್ರೊಳಗೆ ನನಗೆ ಎಲ್ಲರೂ ಓಬಿ ಕಿಂಗ್ ದೆವ್ವ ಅಂತ ಹೆಸರಿಟ್ಟಿದ್ರು. ಇವನಂಗೆ ಯಾರು ಮಾಡೋದಿಲ್ಲ. 4 ಓಬಿ ಮಾಡ್ತಿದ್ದೆ ಒಂದ್ ದಿವಸಕ್ಕೆ. ರಾಯಚೂರಲ್ಲಿ ಇದ್ದಾಗ ರೀ ಕೊಪ್ಪಳನು ನಮಗೆ ಇತ್ತು, ಗಂಗಾವತಿ ನಮಗೆ ಹತ್ರ ಇತ್ತು. 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ 2 ರಾತ್ರಿ ಕೂತ್ಕೊಂಡು ಒಂದು 50 ಸ್ಪೂಲ್ ಟೇಪ್ಸ್ ಅರ್ಧ ತಾಸು ರೆಕಾರ್ಡ್ ಮಾಡ್ಕೊಂಡ್ ಬರ್ತಿದ್ವಿ. ಈ ತರ ಅಂದ್ರೆ ಕ್ಯಾಜುವಲ್ ಅನೌನ್ಸರ್ಸ್ ಬೆಳೆಸ್ದೆ. ಫಂಡ್ಸೇ ಇರ್ಲಿಲ್ಲ. ಫಂಡ್ಸ್ ಇಲ್ದಿದ್ರು ಸಹ ರಾಯಚೂರು ಸ್ಟೇಷನ್ ಬೆಳೆಸೋದಕ್ಕೆ, FM ಪಾಪ್ಯುಲರ್ ಮಾಡ್ಲಿಕ್ಕೆ ಮನೆಗೆ ಹೋಗಿ ಜನರನ್ನ ಕರ್ಕೊಂಬಂದೆ. ದಾಸಾಂಜಲಿ ಮಾಡೋಣ, ಶರಣವಾಹಿನಿ ಮಾಡೋಣ, ತರಬೇತಿ ಕೊಟ್ಟು. ದುಡ್ಡಿಲ್ಲ, ಯಾರಿಗೆ ಆಸಕ್ತಿ ಅದೇ ಬರೀರಿ, ಪಾರ್ಟಿಸಿಪೇಟ್ ಮಾಡ್ರಿ, ಮ್ಯೂಸಿಕ್ ಹಾಕ್ರಿ, ದುಡ್ಡು ಬಂದ್ರೆ ಕೊಡ್ತೀವಿ. 2 ವರ್ಷ ಆದ ಮೇಲೆ ಪ್ರಸಾರ ಭಾರತಿಯಿಂದ ದುಡ್ಡು ಬಂತು. ಆದ್ರೆ ಫ್ರೀಯಾಗಿ ಮಾಡಿದ್ರು ಜನ. ಬಿಜಾಪುರದ ಅನುಭವ? ಬಿಜಾಪುರದಲ್ಲಿ ಸ್ಟೇಷನ್ ಶುರು ಮಾಡಿದ್ ನಾನು, ರಾಯಚೂರು ಹಾಗೇನೆ. ಬಿಜಾಪುರದಲ್ಲಿ ನಾನು ಮೈಸೂರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಇಂದ ಬಂತು ಆರ್ಡರ್, 1 ವಾರದಲ್ಲಿ ಜಾಯ್ನ್ ಆಗಿ ಅಲ್ಲಿ ಶುರು ಮಾಡಬೇಕು ಸ್ಟೇಷನ್ ಅಂತ. ನಿಮ್ ಜೊತೆಗೆ ಇವ್ರು ಬಂದ್ರ? ಸ್ಮಿತಾ ಮೈಸೂರು ಇದ್ರ? ಇಲ್ಲ, ಅವ್ರು ಯಾರೂ ಇರ್ಲಿಲ್ಲ. ನಾನು ಒಬ್ಬನೇ ಹೋಗಿದ್ದು. ನಾನು ಒಬ್ಬನೇ ಹೋದ್ಮೇಲೆ ರಾಮನಾಥ್ ಅಂತ ಕೋಲಾರ್ ಬಂದ್ರು. ರಬ್ಬಾನಿ ಕೋಲಾರ್ ಅಲ್ಲೇ ಇದ್ರು. ಆದ್ರೆ ಮುಖ್ಯವಾಗಿ ಬಂದವರು ಆಮೇಲೆ ಅಂತಂದ್ರೆ ಬಸು ಬೇನ್ಗಿಡದ ಆಮೇಲೆ ಜಾಯ್ನ್ ಆದ್ರು. ವೆಂಕಟೇಶ್ ಅನ್ನೋರು ಆಮೇಲೆ ಬಂದ್ರು. ಫಸ್ಟ್ ಜಾಯ್ನ್ ಆದ ನಾ ಒಬ್ಬನೇ. ರಾಮನಾಥ್ ಅಂತ ಒಬ್ರು ತೆಲುಗುದವ್ರು ಇದ್ರು, ಅವ್ರಿಗೇನು ಬರ್ತಿರ್ಲಿಲ್ಲ. ನಾನು ಅಲ್ಲಿ ಹೋಗಿ
ಹೋಗಿ ನಮಗೆ FM ಸ್ಟೇಷನ್ ಅಲ್ಲಿ FM ಸ್ಟೇಷನ್ ಕೇಳೋ ಹಂಗ್ ಮಾಡ್ಬೇಕಾದ್ರೆ FM ಸೆಟ್ ಸೇಲ್ ಆಗ್ಬೇಕು. ಅಲ್ಲ ಧಾರವಾಡ ಕೇಳ್ತಿದ್ರು ಮೊದಲ. ಹೌದು. ಆದ್ರಿಂದ FM ಸೆಟ್ ಸೇಲ್ ಮಾಡ್ಲಿಕ್ಕೆ ಎಲ್ಲ ಅಂಗಡಿಯವ್ರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಜನರನ್ನ ಬರ್ರಿ ಅಂತ ಕರೆದು ಪತ್ರಿಕೆಯವ್ರನ್ನ ಕರೆದು ರೇಡಿಯೋನ ಪಾಪ್ಯುಲರ್ ಮಾಡಿದೆ, ರೇಡಿಯೋ ಕಾರ್ಯಕ್ರಮ ಪಾಪ್ಯುಲರ್ ಮಾಡಿದೆ. ನಾವು ಪಾಪ್ಯುಲರ್ ಆಗೋದಲ್ಲ ಮುಖ್ಯ, ಪ್ರತಿ ಸಲ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಪ್ರೆಸ್ ನೋಟ್ ಕಳಿಸ್ತಿದ್ವಿ. ಅದಕ್ಕೆ ನಮಗೆ ಜೆರಾಕ್ಸ್ ಮಷೀನ್ ಇಲ್ಲ, ಜೆರಾಕ್ಸ್ ದುಡ್ಡಿಲ್ಲ, ಪೇಪರ್ ದುಡ್ಡಿಲ್ಲ. ನಾನು ಕೈಯಿಂದ ಹಾಕಿ ಪೇಪರ್ ದುಡ್ಡು ತಗೊಂಡು ಹೊರಗಡೆ ಜೆರಾಕ್ಸ್ ಮಾಡಿಸಿ ಟೈಪ್ ಮಾಡಿಸಿ ಕಳಿಸ್ತಿದ್ದೆ. ಎನ್ ವಿ ರಮೇಶ್ ಅವರೇ, ನೋಡ್ರಿ ಎಂಥ ಶ್ರೀಮಂತ ಅನುಭವ ಅದ. ನಮಗೆ ಸಮಯದ ಕೊರತೆ ಬಹಳ ಅದ. ಆದ್ರೆ ಮುಖ್ಯವಾಗಿ ನನಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಅನಿಸ್ತದ, ನೀವು ಧಾರವಾಡದಲ್ಲಿ ಕಾರ್ಯಕ್ರಮ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಹೃದಯ ಯಾವಾಗಲೂ ಧಾರವಾಡದಲ್ಲೇ ಇತ್ತು. ಯಾಕಂದ್ರೆ ಬೆಳೆದದ್ದು ಅಪ್ಪಾಜಿ ಒಂದು ಜೊತೆಗೆ ಮಾಡಿದಂತ ಕೆಲಸ, ಆಮೇಲೆ ಹಿರೇಮಠ ಅವ್ರ ಜೊತೆಗೆ ಬಾಲ ಕಲಾವಿದನಾಗಿ ಮಾಡಿದಂತಹ ಒಂದು ನೆನಪುಗಳದಲ್ಲ ಆಕಾಶವಾಣಿ ಧಾರವಾಡ ಜನಪ್ರಿಯತೆ ತುತ್ತಂಗದಲ್ಲಿ ಯಾವಾಗ್ಲಿಂದನೂ ಇದೆ. ಇದು ಹಿಂಗಾಗಿ ಹೇಗೆ ಧಾರವಾಡ ನಿಮ್ಮ ಸುಬ್ಬತ್ತಿ ಪಟಲದೊಳಗೆ ಹೆಂಗ್ ಬಹಳ ಧಾರವಾಡ ಮರಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಬೇಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ. ಆಮೇಲೆ ನಮ್ಮ ತಂದೆಗೆ 2 ಸಲ ಪ್ರಮೋಷನ್ ಬರಲಿಲ್ಲ. ಆಗ ಬೇಂದ್ರೆ ಅವರು ಕರೆದು ಸಮಾಧಾನ ಮಾಡಿ, ನೋಡಪ್ಪ ನಿನ್ಗೆ ಒಳ್ಳೆ ಹೆಂಡತಿ ಮಕ್ಕಳಿದ್ದಾರೆ, ಆನಂದ ಪಡು, ಎಲ್ಲರಿಗೂ ಎಲ್ಲ ಸಿಗುವುದಿಲ್ಲ ಅಂತ ಹೇಳ್ತಿದ್ರು. ಇದ್ರ ಜೊತೆಗೆ ದೊಡ್ಡ ದೊಡ್ಡ ಕವಿಗಳು ಸಾಹಿತಿಗಳನ್ನ ನಾನು ದಿನಾ ಭೇಟಿ ಆಗ್ತಿದ್ದೆ. ನಾಟಕಕಾರರು, ನಟರು. 62ನೇ ಇಸ್ವಿಲಿ NK ಕುಲಕರ್ಣಿ ಅವರು ಕಿತ್ತೂರು ಚೆನ್ನಮ್ಮ ಅಂತ ಆಪೇರಾ ಮಾಡಿದ್ರು. ಅದಕ್ಕೆ P ಕಾಳಿಂಗರಾವ್, ಸೋಹನ್ ಕುಮಾರಿ, ಮೋಹನ್ ಕುಮಾರಿ ಬಂದಿದ್ರು. ಬೆಂಗಳೂರಿನ ನಿಲಯದ ನಮ್ಮ ಮನೇಲಿ ಒಂದು ಮ್ಯೂಸಿಕ್ ಆಪೇರಾ ಆಯ್ತು, ಹಾಡುಗಳ ಸಂಗೀತ ಆಯ್ತು ನಮ್ಮನೆ ಅಟ್ಟದ ಮೇಲೆ. ಸೊ P ಕಾಳಿಂಗರಾವ್ ಅವರು ನಮ್ಮ ಮನೇಲಿ ಸಾರನ್ನ ತಿನ್ಬೇಕಾದ್ರೆ ಮಾತಾಡ್ಸಿದ್ ನೆನಪಿದೆ. ಆಮೇಲೆ ನಮ್ಮ ಮನೆಗೆ ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಎಲ್ಲ ಕಲಾವಿದರು ಬಂದಾರ ನಮ್ಮ ಮನೆಗೆ. ಅವ್ರನ್ನೆಲ್ಲ ನಾವು ಬಾಲ್ಯದಿಂದ ನೋಡೇವಿ. ಅವ್ರ ಬಗ್ಗೆ ಎಲ್ಲ ಲೇಖನ ಪುಸ್ತಕ ಬರ್ದೀನಿ. ರಾಜ್ಕುಮಾರ್ ಅವ್ರ ಜೊತೆ 3 ಸಲ ಸಂದರ್ಶನ ಮಾಡಿದ್ದೀನಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಚಿಕ್ಕಮಗಳೂರು, ಶಿವಮೊಗ್ಗ ಅವ್ರ ಜೊತೆ ಟೀಮಲ್ಲಿ ಹೋಗಿದ್ದೆ, ರೆಕಾರ್ಡ್ ಮಾಡ್ಕೊಂಬಂದ್ ಅದಕ್ಕೆ 50,000 ಲೆಟರ್ಸ್ ಬಂದವ್. 15-20 ವಾರ ಪತ್ರೋತ್ತರ ನಾ ಮಾಡ್ತಿದ್ದೆ. 15-20 ವಾರ ಆದ್ರೂ ಕವರ್ ಆಗ್ಲಿಲ್ಲ. ಕ್ಷಮಿಸ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ಅಭಿಮಾನ ಹೀಗೆ ಇರ್ಲಿ ಅಂತಂದೆ. ನಾನು ಸುಮಾರು 150 ಜನ ಕಲಾವಿದರ ಸಂದರ್ಶನ ಮಾಡಿ. ಧಾರವಾಡ ಆಕಾಶವಾಣಿ ಒಳಗಿರುವಂತಹ ಆಲದ ಮರ, ಅದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಆಲದ ಮರದ ಕಟ್ಟೆ ಏನಿದೆ ನನ್ನ ಜೀವನದ ಅವಿಭಾಜ್ಯ. ಎಷ್ಟು ವರ್ಷದ ಇರ್ಬೋದು ಅನ್ಸೋದು? ಅದು ಬಹಳ ಹಳೆಯದು. ನಾವು ಇದ್ದಾಗಿನ್ನೂ ಇತ್ತು, 58ಕ್ಕಿಂತ ಮೊದಲಿಂದಿದೆ. ಅಲ್ಲಿ ನಾವು ಎಷ್ಟು ನಾಟಕ ಮಾಡಿವಿ ಅಂದ್ರೆ ಪ್ರತಿ ತಿಂಗಳು ಬೆಳದಿಂಗಳು ಊಟ ಆಗ್ತಿತ್ತು. ಆಗ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಆಹಾರ ತರ್ತಿದ್ರು. ನಮ್ಮ ತಂದೆಯವರು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾಟಕ ಮಾಡ್ತಿದ್ರು, ನಾವು ಜೂನಿಯರ್ ಆರ್ಟಿಸ್ಟ್ ಜೊತೆ ನಾಟಕ ಮಾಡ್ತಿದ್ವಿ. HM ನಾಯಕ ರಾಜ್ಕುಮಾರ್ ಅವ್ರ ನಾಟಕ ನಾನು ಇಲ್ಲಿ ಮಾಡಿದ್ದೆ. ಆಮೇಲೆ ಇಟಿಗೆಯವರ ನರಿಯ ಮದುವೆ ಅನ್ನುವಂತ ಒಂದು ಡಾನ್ಸ್ ಡ್ರಾಮಾದಲ್ಲಿ ಹಸು ಪಾರ್ಟ್ ಮಾಡಿದ್ದೆ. ಆಮೇಲೆ ನಮ್ಮ ತಂದೆಯವರು ಮತ್ತೆ VH ಹಂಪಿಯೊಳವರು, ಕಾಕಾ, BH ಕರಡಿ ಎಲ್ಲ ಸೇರಿ ಇದು ಆಕಾಶವಾಣಿ ಅಂತ ಈ ಸ್ಟೇಜ್ ಮೇಲೆ ಒಂದು ನಾಟಕ ಮಾಡಿದ್ರು. ಆಕಾಶವಾಣಿ ಹೆಂಗ್ ಕೆಲಸ ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲ. ಸೊಳ್ಳೆ ಪರದೆ ಹಾಕಿ ಸ್ಟುಡಿಯೋ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ರೂಮ್, ಬಂದವ್ರನ್ನ ಹೇಗೆ ಮಾತಾಡಿಸ್ತಾರೆ ಎಲ್ಲ ಆಗ ಒಂದು ಸೃಷ್ಟಿ. ಅದು 62ನೇ ಇಸ್ವಿಲಿ. ನನ್ನ ಅದೃಷ್ಟ ಅಂದ್ರೆ ಅವೆಲ್ಲ ಫೋಟೋಸ್ ಇದೆ ನನ್ನ ಹತ್ರ. ನಾನು ನೋಡ್ರಿ ಎಷ್ಟು ಆಕಾಶವಾಣಿ ಒಳಗೆ ಕೆಲಸ ಮಾಡಿದ್ದೆ ನನಗೆ ಸೌಭಾಗ್ಯ. ಯಾಕಂದ್ರಿ ಇಲ್ಲಿ ಬಂದ ಕಲಾವಿದರನ್ನ ನಾವು ಅಂದ್ರೆ ಪ್ರತಿ ದಿವಸ ನಿತ್ಯ ವಿನೂತನ ಬೇರೆ ಬೇರೆ ಹೊಸ ಜನ ಬರ್ತಾರ. ಅವ್ರನ್ನ ಕರೆದು ಅವರಿಗೆ ಗೌರವ ಕೊಟ್ಟು ಅವ್ರದ್ದು ಮಾತಾಡಿಸಿ ಅವ್ರಿಗೆ ಒಂದು ಚೆಕ್ ಕೊಟ್ಟು ಕಳಿಸುವಂತ ಸಂಪ್ರದಾಯ ಅನ್ನೋದಲ್ಲ, ಅವ್ರಿಗೊಂದು ಗೌರವಧನ ಕೊಡೋದು, ಅದು ಈ ಸೌಭಾಗ್ಯ ಯಾರೇ ಸಿಗುತ್ತೆ? ಇಲ್ರಿ, ನಾ ರಿಟೈರ್ ಆಗಿ 15 ವರ್ಷ ಆಯ್ತು, ಆದ್ರೂ ನಾ ರಿಟೈರ್ ಆಗಿ ಅಂತ ಅನ್ಸೋದಿಲ್ಲ. ರಿಟ್ರೆಡ್ ಹೊಸ ಏನಂದ್ರೆ ನಾವು ಮಾಡಿದಂತ ಒಂದು ಪ್ರಯತ್ನ, ಸಾಧನೆ ಬೇರೆಯವ್ರಿಗೆ ಸ್ಫೂರ್ತಿ ಕೊಡ್ಬೇಕು. ನಾ ಎಲ್ಲ ದಾಖಲೆ ಇಟ್ಟೇನ್ರಿ. ನಿಮ್ಗೆ ಹೇಳ್ಬೇಕಂತಂದ್ರೆ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಪತ್ರೋತ್ತರ ಮಾಡ್ತಿದ್ದೆ. ಸ್ಯಾಂಪಲ್ ಗೆಲ್ಲ ಲೆಟರ್ ಇಟ್ಟೇನೆ. ಗುಲ್ಬರ್ಗಾದಿಂದ ಹಿಡ್ಕೊಂಡು ಮೈಸೂರು ತನಕ ಎಲ್ಲಾ ಕಡೆ ನಮ್ಮ ಮುಖ್ಯ ಕಾರ್ಯಕ್ರಮಗಳಿಗೆ ಬಂದಂತಹ ಪತ್ರಗಳ ಪ್ರತಿಕ್ರಿಯೆ ಏನಿತ್ತು. ಆಡಿಯನ್ಸ್ ರಿಸರ್ಚ್ ಯೂನಿಟ್ ಏನಿದೆ ಅವ್ರ ಆಡಿಯನ್ಸ್ ಮಾಡ್ಯಾರ. ನಾನು ನಮ್ಮ ಕಾರ್ಯಕ್ರಮದ ಆಡಿಯನ್ಸ್ ರಿಸರ್ಚ್ ಯೂನಿಟ್ ಇದ್ದಂಗೆ ಯಾರ್ಯಾರು ಏನ್ ಬರ್ದಾರೆ. ನಾನು ವಿಶೇಷ ಏನಂದ್ರೆ ನಾ ಆರೋಗ್ಯ ನಾಟಕ 20 ಬರ್ದೇನಿ. ಅದ್ರ 10,000 ಶೋ ಮಾಡಿದೀನಿ. ಹದಿಹರಿಯ ಸೀರಿಯಲ್ ಮಾಡೀನಿ. ಕಾಡಿನ ಸೀರೆ ಅಂತ ಅರಣ್ಯದ ಬಗ್ಗೆ ಸೀರಿಯಲ್ ಮಾಡೀನಿ. ಈ ಆರೋಗ್ಯ ನಾಟಕಗಳನ್ನು ಮಾಡಿದಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಲಿಂಗಸ್ಕೂರಲ್ಲಿ ಕುಷ್ಠರೋಗ, ಮಲೇರಿಯಾ ಮತ್ತೆ ಡ್ರಗ್ ಅಡಿಕ್ಷನ್, ಟೊಬ್ಯಾಕೋ ಚೇಯಿಂಗ್, ಏಡ್ಸ್ ಅವೇರ್ನೆಸ್ ಬಗ್ಗೆ ಒಂದು ಅಲ್ಲಿ ಆಂದೋಲನ ತರ ಮಾಡಿದಾಗ ಶಾಲೆ ಕಾಲೇಜುಗಳಿಗೆ ಹೋಗಿ ಡಾಕ್ಟರ್ಸ್ ಅನ್ನು ಸೇರ್ಕೊಂಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಲಿಂಗಸ್ಕೂರ್ನವರು 2005 ಜುಲೈ 1ಕ್ಕೆ ನಂಗೆ ಡಾಕ್ಟರ್ಸ್ ಡೇ ದಿವಸ ಸೋಷಿಯಲ್ ಡಾಕ್ಟರ್ ಅಂತ ಸನ್ಮಾನ ಮಾಡಿದ್ದೆ. ನಾನು ಆರೋಗ್ಯ ಶಿಕ್ಷಣದ 26 ಬುಕ್ ಬರೆದೆ. ನೋಡ್ರಿ ಎನ್ ವಿ ರಮೇಶ್ ಅವರೇ, ಆಕಾಶವಾಣಿ ಅವನು ಜನರ ಒಂದು ಭಾಗವಾಗಿ ಅಂದ್ರೆ ಜನರ ಪ್ರತಿನಿಧಿಯಾಗಿ, ಯಾಕಂದ್ರೆ ಅವಾಗ ಬಹಳ ಮಾಧ್ಯಮಗಳು ಇದ್ದಿಲ್ಲ ಅವಾಗಂತೂ. ಅಂದ್ರೆ ನೀವು 75, 76 ನೀವು ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಅಪ್ಪಾಜಿ ಕಾಲದೊಳಗಂತೂ, ಆಮೇಲೆ ಕೂಡ 2000 ಇಸ್ವಿವರೆಗೂ ಕೂಡ ಆಕಾಶವಾಣಿ ಬಹಳ ಜನಪ್ರಿಯವಾಗಿತ್ತು. ಮತ್ತೆ ಯಾವುದೇ ವಿಷಯ ಆಕಾಶವಾಣಿ ಮೂಲಕ ಬಂದ್ರೆ ಅದು ಅಧಿಕೃತ. ಆಮೇಲೆ ಇನ್ನೊಂದು ಬದಲಾವಣೆ ಆಯ್ತು. ಬಹಳ ಬದಲಾವಣೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತು. ಮೊದಲು ನಾವೇ ಚೆಕ್ ಕೊಡ್ತಿದ್ವಿ, ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ದುಡ್ಡು ಕೊಡದೇ ಇದ್ರು ಸಹ ಸ್ಥಳೀಯ ಕಾರ್ಯಕ್ರಮಗಳು, ಸಂದರ್ಶನಗಳು ಎಲ್ಲ ಮಾಡ್ತಿದ್ವಿ. 2000 ಇಸ್ವಿ
ನಂತರ ಪ್ರಸಾರ ಭಾರತಿ ನಿಯಮಗಳ ಬದಲಾವಣೆ ಆದಾಗ ನಮಗೆ ಪ್ರಾಯೋಜಕತ್ವ ತರುವಂತ ಒಂದು ಜವಾಬ್ದಾರಿ ಬಂತು. ನಮಗೆ FM ಸ್ಟೇಷನ್ ಅಲ್ಲಿ ಬಹಳ ಕಷ್ಟ ಆಯ್ತು. ಕಾರ್ಯಕ್ರಮ ಕೇಳೋರೇ ಕಷ್ಟ, ಕಾರ್ಯಕ್ರಮಕ್ಕೆ ಬರೋರೇ ಕಷ್ಟ. ಪ್ರಾಯೋಜಕತ್ವ ಕೊಡ್ರಿ ಅಂದಾಗ ಆದ್ರೂ ಸಹ ನಾವು ರಾಯಚೂರಲ್ಲಿ ಮಾಡಿದ್ವಿ. ಬಹಳ ಮುಖ್ಯ ಕಾರ್ಯಕ್ರಮವನ್ನು ಕೇಳಿ ಕಲಿ. ನಾನೇ ಅದಕ್ಕೆ ರಿಸೋರ್ಸ್ ಪರ್ಸನ್ ಆಗಿದ್ದೆ. ಈ ಶಿಕ್ಷಣ ಇಲಾಖೆಯಿಂದ ಬಂದು ನನ್ನ ಸಂಪರ್ಕಿಸಿದಾಗ ನಾನು ಹೋಗಿ ಆ ಮೀಟಿಂಗ್ ನಲ್ಲಿ ಮಾತಾಡಿದಾಗ ಕೇಳಿ ಕಲಿಯ ಅಷ್ಟು 64 ಎಪಿಸೋಡ್ಸ್ 1999ರಲ್ಲಿ ನನಗೆ ಮಾಡುವಂತ ಕೊಟ್ಟರು. ಆದ್ರೆ ರಾಯಚೂರು ಕೇಂದ್ರದಲ್ಲಿ ಸ್ಟಾಫ್ ಇಲ್ಲದೆ ಇದ್ದುದರಿಂದ ಗುಲ್ಬರ್ಗ ಸೇರಿಸಿಕೊಂಡು ಬಂದ್ರು. ನಿರ್ಮಲಾ ದೇವಿ ಅವರು ಆಮೇಲೆ ಆ ಜವಾಬ್ದಾರಿ ತಗೊಂಡ್ರು. ಅಂದ್ರೆ ನನ್ನಿಂದ ಆರಂಭ ಆಗಿದ್ದು, ಸೆಲೆಕ್ಟ್ ಆಗಿದ್ದು, ಅದು ತಗೊಂಡ್ಬಂದಿದ್ದು 64 ಎಪಿಸೋಡ್ ಆಯ್ತು. ನಾನು ರಿಸೋರ್ಸ್ ಪರ್ಸನ್ ಆಗಿ 3ನೇ ಕ್ಲಾಸ್ 4ನೇ ಕ್ಲಾಸ್ಗೆ ರಿಸೋರ್ಸ್ ಪರ್ಸನ್ ಆಗಿದ್ದೆ ನಾನು. ಅವಕ್ಕೆಲ್ಲ ಮಟೀರಿಯಲ್ ರೆಡಿ ಮಾಡಿದ್ವಿ, ಮಟೀರಿಯಲ್ಸ್ ರೆಡಿ ಮಾಡಿದ್ವಿ. ಮತ್ತೆ ಅದಕ್ಕೆ ಆರಂಭದಲ್ಲಿ ಹೋಗಿ ಎಲ್ಲ ತೆಗೆದ್ವಿ. ಅವೆಲ್ಲ ಫೋಟೋಸ್ ನನ್ನ ಹತ್ರ ಇದೆ. ಯಾರು ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹಳೆ ಕಾಲದ ಕಾರ್ಯಕ್ರಮಗಳು ಎಲ್ಲ ಹೌದು. DPP ಕಾರ್ಯಕ್ರಮ ಬಾಲಚಂದ್ರ ಅಂತಿದ್ರು. ನಿಮ್ಗೆ ಹೇಳ್ಬೇಕಂದ್ರೆ ಬಹಳ ಸಂತೋಷದಿಂದ ಅದ್ರ ಸಲುವಾಗಿ ನಾನು ಫೀಲ್ಡ್ ಎಲ್ಲ ಫೋಟೋಸ್ ತೆಗೆದಿದ್ದೆ. ಅದು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಪಬ್ಲಿಷ್ ಆಗಿದೆ. ಕವರ್ ಪೇಜ್ ಸೇರಿಸಿ ನಂದೇ 13 ಫೋಟೋ ಇದೆ ಫೀಲ್ಡ್. ನೋಡ್ರಿ, ನೀವು ಆರಂಭ ಮಾಡಿದ ಪ್ರಾಯೋಜಿತ ಇವತ್ತು ಆಕಾಶವಾಣಿಗಳು ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಹೆಸರುವಾಸಿ ಅದ. ಈಗ ನಮ್ಮಲ್ಲಿ ನೋಡ್ರಿ SDM ಆರೋಗ್ಯ ಸಂವಾದ 20 ವರ್ಷದಿಂದ ನಡೀತಾ ಇದೆ. ಆಮೇಲೆ KLE ರೇಡಿಯೋ ಡಾಕ್ಟರ್ ಅದ 1000 ಎಪಿಸೋಡ್ ಆಯ್ತು. ಸುಬೋಧ ಸಮಾಲೋಚನೆ, ಆಮೇಲೆ ವಚನಾಮೃತ 4 ವರ್ಷದಿಂದ ನಡೀತಾ ಇದೆ. ಅಂದ್ರೆ ಈ ಪ್ರಾಯೋಜಿತ ಕಾರ್ಯಕ್ರಮಗಳು ಸರಣಿ ಈಗ ಬಹಳ ಜನಪ್ರಿಯ ಆಗಿದೆ. ಅಂದ್ರೆ ಏನಾಗ್ತದೆ ಗೊತ್ತ್ರಿ, ಆಕಾಶವಾಣಿ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಪಾಲುದಾರಿಕೆಯಿಂದ ಕಾರ್ಯಕ್ರಮ ಅವರು ಕೂಡ ನಮ್ ಜೊತೆಗೆ ಸಕ್ರಿಯವಾಗಿ. ಕ್ರಿಯೇಟಿವ್ನೆಸ್ ಅಂತ ಏನಿದೆ ಇಲ್ಲಿದೆ. ಕಲಾವಿದರಿಗೆ ಆಕಾಶವಾಣಿಯಲ್ಲಿ ಸಿಕ್ಕರೆ ಒಂದ್ ದೇವ್ರ ಮನೆಗೆ ಹೋದಂಗೆ ಸಂತೋಷ ಅಂತ ಮೊದಲಿಂದ ಇದೆ. ಇವತ್ತಿಗೂ ನನಗೆ ನೋಡ್ರಿ, ಸ್ಟುಡಿಯೋದಲ್ಲಿ ಬಂದ್ರೆ ಈಗ ನನಗೆ 75 ವರ್ಷ, ನನ್ನ 7ನೇ ವರ್ಷದಿಂದ 68 ವರ್ಷ ಆಗಿದೆ ಆಕಾಶವಾಣಿ ಜೊತೆ ನನ್ನ ಸಂಬಂಧ. ಮೈ ಜುಮ್ ಅಂತ. ಇಲ್ಲಿ ಬೇಂದ್ರೆಯವರು ಕೂತಿದ್ರು, ಇವ್ರ ಡೈರೆಕ್ಷನ್ ಅಲ್ಲಿ ನಾನು ನಾಟಕ ಮಾಡಿ. ಈಗಿನ ಕಟ್ಟಡ ಹೊಸದು, ಈಗಿನ ಸ್ಟುಡಿಯೋ ಹೊಸದು, ಆದ್ರೆ ಈ ವಾತಾವರಣ, ಈ ಕಾಂಪೌಂಡ್. ಅವಾಗ ನಾವು ಹಾವನ್ನು ಬಹಳ ನೋಡ್ತಿದ್ವಿ. ನಮ್ ತಂದೆ ಸೈಕಲ್ ಹಾವು ಸುತ್ಕೊಂಡಿರೋದು, ಸಣ್ಣ ಹಾವುಗಳು. ನಾ ರಾತ್ರಿ ಅವ್ರಿಗೆ ಊಟ ಕೊಡ್ಲಿಕ್ಕೆ ಬರ್ತಿದ್ದೆ. ನಿಸರ್ಗ ಎಷ್ಟು ಚೆನ್ನಾಗಿತ್ತಿರ್ಲಿ ಅಂದ್ರೆ. ಆಮೇಲೆ ಇಲ್ಲಿ ಬೆಳದಿಂಗಳು ಊಟ ಮರೆಯೋ ಹಂಗೆ ಇಲ್ಲ. ಕಾರ್ಯಕ್ರಮಗಳು ಮಾಡಿದ್ದು, ಜಾನಪದ ಕಾರ್ಯಕ್ರಮ. ನಮ್ಮ ನೆನಪುಗಳು ಅಷ್ಟೇ ರೀ. ಈಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬೆಳಿಗ್ಗೆ 8:30 ಲೈವ್ ಇತ್ತಂದ್ರೆ 8 ಗಂಟೆಗೆ ಬಂದು ಕುಂತ್ಬಿಡೋರು. ಎಲ್ಲಪ್ಪ ನಮ್ಮ ಸಹ ಕಲಾವಿದರು ಎಲ್ಲಿದ್ದಾರೆ ಚೊಳೀನ್ ಅಂತ ಹೇಳಿ. ನಮ್ಗೆ ಅದು ನೆನಪು ಬಹಳ. ಅವ್ರ ಮನೆಗೆ ಹೋಗ್ತಿದ್ದೆ, ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಮನೆಗೆ ಹೋಗ್ತಿದ್ದೆ, ಬಸವರಾಜ್ ರಾಜಗುರು ಅವ್ರ ಮನೆಗೆ ಹೋಗ್ತಿದ್ದೆ. ನಿಮ್ಗೆ ಹೇಳ್ಬೇಕಂದ್ರೆ ನನ್ನ 17ನೇ ವರ್ಷದಲ್ಲಿ ಗರುಡ ಸದಾಶಿವರಾಯರ ಕಂಪನಿ ನಾಟಕ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಅದನ್ನ ಮಾಡಿದ್ರು. ಅದನ್ನ ಮಾಡಿದಾಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ತಮ್ಮ ಬಸವರಾಜ್ ಮನ್ಸೂರ್ ಮತ್ತೆ ಇಂದಿರಾಬಾಯಿ ಬೆಂಗಳೂರು, ಮಲ್ಲಿಕಾರ್ಜುನ್ ಮನ್ಸೂರ್ ಅಣ್ಣವರು ಅವರು ದಶರಥ ಮತ್ತೆ ಇದು ಮಾಡಿದ್ರು ಕೈಕೇಯಿ. ನಾನು ಭರತ ಸ್ಟೇಜ್ ಮೇಲೂ ಮಾಡಿದ್ವಿ. ಇದೇ ಧಾರವಾಡ ಆಕಾಶವಾಣಿಯಿಂದನೂ ಪ್ರಸಾರ ಆಗಿದೆ. ನಂಗೆ 17 ವರ್ಷ. ನೋಡ್ರಿ NV ರಮೇಶ್ ಅವರೇ, ಈ ಬಾನುಲಿ ಭಿತ್ತಿಯಿಂದ ಈ ಕಾರ್ಯಕ್ರಮದೊಳಗೆ ಎಂತ ಒಂದು ಶ್ರೀಮಂತ ಅನುಭವಗಳನ್ನು ಹಂಚಿಕೊಂಡ್ರಿ. ಅಂದ್ರೆ ಆಕಾಶವಾಣಿಯ ಒಂದು ನಾಟಕಗಳ ಭೀಷ್ಮ ನಿಮ್ಮ ಆ ಸಂದರ್ಭದೊಳಗೆ ನಾಟಕಗಳಿಗೆ ಒಂದು ಹೊಸ ರೂಪವನ್ನು ತಂದು ಕೊಟ್ಟಂತವ್ರು, ನಮ್ಮ ಮುಂದೆ ಬಂದಂತಹ ನಮ್ಮ ಯಮುನಾ ಮೂರ್ತಿ ಅವರಿಗೆ ಒಂದು ಪ್ರೇರಕ ಶಕ್ತಿಯಾಗಿ ನಿಂತಂತವ್ರು. ಅಂದ್ರೆ ರೇಡಿಯೋ ಒಂದು ಜನಪ್ರಿಯತೆಯನ್ನ ಅಂದಿನಿಂದ ಇಂದಿನವರೆಗೆ ಮುಂದುವರಿಸಿಕೊಂಡು ತಾವು ಕೂಡ ಅದರೊಳಗೆ ಭಾಗಿಯಾಗಿರಿ. ಮತ್ತೆ ಮುಖ್ಯವಾಗಿ ಅಂದ್ರೆ ನೋಡ್ರಿ, ಇಷ್ಟು 120 ಪುಸ್ತಕಗಳು ಬರ್ದಿರಿ. ಆ ರೇಡಿಯೋದೊಂದಿಗಿನ ತಮ್ಮ ಅನುಭವಗಳೇನದಲ್ಲ ಅವುಗಳು ಬಹಳ ಬುತ್ತಿನೇ ಈ ಪುಸ್ತಕದೊಳಗದ ಅಲ್ಲ. ಈ ಪುಸ್ತಕ ಬರೆದ ಅನುಭವಗಳನ್ನ ಹೆಂಗೆ ಈ ರೇಡಿಯೋದ ನೆನಪುಗಳು ನಿಮಗೆ ಒಂದು ಸ್ಮೃತಿಯಾಗಿ ಪ್ರೇರಕ ಶಕ್ತಿಯಾಗಿ ನಿಮಗೆ ಪುಸ್ತಕ ಬರೀಲಿಕ್ಕೆ ಒಂದು ಪ್ರೇರಣೆ ನೀಡಿದ್ವು? ನನಗೆ ಬಹಳ ದಿವಸದಿಂದ ಬರೀಬೇಕು ಅಂತ ಬಹಳ ಆಸೆ ಇತ್ತು. 2 ಉದಾಹರಣೆ ಹೇಳ್ತೀನಿ ನಾನು. ಒಂದು ಉದಾಹರಣೆ VS ಕಾಂತನ್ ಅವರು ಅಂತ ರಾಯಚೂರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು, ಸಾಹಿತಿಗಳು, ಕವಿಗಳು. ಅವ್ರ ಮನೆಗೆ ನಾ ಬಹಳ ಹೋಗ್ತಿದ್ದೆ. ಕಾರ್ಯಕ್ರಮಗಳು ಸಾಹಿತ್ಯದ ಬಹಳ ಮಾಡಿದ್ವಿ ನಾವು. ಕನ್ನಡ ಕಾವ್ಯಲೋಕ ಅಂತ ಮಾಡಿದ್ವಿ, ನವರಸ ವೈಭವ ಅಂತ ಮಾಡಿದ್ವಿ, ಎಲ್ಲ ಮಾಡ್ತಿದ್ವಿ. ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರು, ರಮೇಶ್ ನೀವು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಆದ್ರೆ ನಿಮ್ಗೆ ಒಂದು ಪುಸ್ತಕ ಮಾಡ್ಲಿಕ್ಕೆ ಆಗೋದಿಲ್ಲ, ಆರ್ಗನೈಸ್ ಮಾಡಿ ಶಿಸ್ತಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ರು. ಅದೇ ರಾತ್ರಿ ನನ್ನ ಹೆಂಡತಿ ಊರಿಂದ ಬಂದಿದ್ಲು, ನೀವು ರಾಶಿ ರಾಶಿ ಪೇರ್ಸಿಟ್ಟಿರಿ ಹಸ್ತಪ್ರತಿಗಳು, ಇದನ್ನೇನಾರು ಒಂದು ವಿಲೇವಾರಿ ಮಾಡ್ತಿದ್ರೆ ನಾನು ಹಂಡೆಗೆ ಉರಿ ಹಾಕಿ ಕಾಶ್ ಬಿಡ್ತೀನಿ ಅಂದ್ರು. ಸಿಟ್ಟು ಬಂತು ನಂಗೆ. ಒಂದೇ ತಿಂಗಳಲ್ಲಿ ಗದಗಿಗೆ ಹೋಗಿ ನನ್ನ ಕವನ ಸಂಕಲನ ಬುಕ್ ಮಾಡ್ಕೊಂಡು ಬಂದೆ. ಆಮೇಲೆ ಮಾಸ್ಟರ್ ಹಿರಣ್ಯ ಅವರು ನನ್ನ 2 ನಾಟಕಗಳಿಗೆ ಮುನ್ನುಡಿ ಬರ್ದಾರ. ಒಂದು ಆರೋಗ್ಯ ನಾಟಕಗಳನ್ನ ಸಂಹಿತೆ ಎಂದಾರ ಅವರು. ಡಾಕ್ಟರ್ ಅಲ್ಲಿದ್ರು ಇವ್ರು ಇಂಥ ನಾಟಕ ಬರ್ದಾರೆ, ಹಿಂಗ್ ಬರ್ದಾರ ಅಂತ ಅವ್ರ ನಾಟಕದೆಲ್ಲ ವರ್ಣಿಸ್ಯಾರ. ಆಮೇಲೆ ಕಾವ್ಯಭಾಮಿನಿ ಅಂತ ಹಾಸ್ಯ ನಾಟಕಕ್ಕೂ ಅವ್ರು ಬರ್ದಾರ. ಹೀಗಾಗಿ ಆ 3 ಪುಸ್ತಕಗಳು 2003-2005ರಲ್ಲಿ ಪಬ್ಲಿಷ್ ಆಯ್ತು. 17 ತನಕ ಪಬ್ಲಿಷ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಇದು ಸೇಲ್ ಆಗೋದಿಲ್ಲ, ದುಡ್ಡು ಬರೋದಿಲ್ಲ ಅಂತ. ಆಮೇಲೆ ನಾನು ನನ್ನ ಅನುಭವಗಳನ್ನ ದಾಖಲಿಸಲೇಬೇಕು, ನನ್ನನ್ನು ಬಿಟ್ಟು ಇನ್ಯಾರು ದಾಖಲಿಸಲಿಕ್ಕೆ ಆಗೋದಿಲ್ಲ ಅಂತ 2017ರಿಂದ ಇಲ್ಲಿ ತನಕ
ಸತತವಾಗಿ ಬುಕ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಪುಸ್ತಕ ಏನು ಇದಿದೆ ಇಲಾಖೆ, ಗ್ರಂಥಾಲಯ ಇಲಾಖೆಗೆ ಈ ವರ್ಷನೂ ನಾನು 15 ಪುಸ್ತಕ ಕೊಟ್ಟಿದ್ದೀನಿ. ಅಂದ್ರೆ ಸತತವಾಗಿ ಅಂದ್ರೆ ದುಡ್ಡು ಬರುತ್ತೆ ಅಂತ ಬರಿಬೇಡ್ರಿ, ನಿಮ್ಮ ಅನುಭವಗಳನ್ನ. ಈಗ ನೀವು ಆಸ್ತಿ ಬಿಟ್ಟು ಹೋಗ್ತೀರಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ಬಿಟ್ಟು ಹೋಗ್ತೀರಿ, ಕಾರ್ ಬಿಟ್ಟು ಹೋಗ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಹೋಗ್ತೀರಿ, ಅದಲ್ಲ. ಪುಸ್ತಕ ಆಸ್ತಿ, ನೆನಪುಗಳ ಬುತ್ತಿ ಕೊಡ್ರಿ, ಸಾರ್ವಜನಿಕ ಆಸ್ತಿ. ಅದ ಈಗ ಇವತ್ತು ನಾನು ಇದ್ದೇನೆ, ನಾಳೆ ನಾ ಇರ್ಲಿಕ್ಕಿಲ್ಲ, ಆದ್ರೆ ನಾ ಬರೆದಿರೋ ಪುಸ್ತಕಗಳ ಮೂಲಕ ಜನರಿಗೆ ಇವತ್ತಿನ ದಿನದ ಸಂಸ್ಕೃತಿ ನೆನಪಿರ್ತದೆ. ಎನ್ ವಿ ರಮೇಶ್ ಅವರೇ, ನೋಡ್ರಿ ಇಲ್ಲಿ ತನಕ ಬಹಳ ಶ್ರೀಮಂತವಾದ ಅನುಭವಗಳನ್ನು ಹಂಚಿಕೊಂಡ್ರಿ. 90 ವರ್ಷದ ಸುದೀರ್ಘ ಪಯಣದೊಳಗೆ ನಾವಿದ್ವಿ ಆಕಾಶವಾಣಿಯವರು. ಇನ್ನು ಮುಂದೇನು, ಯಾಕಂದ್ರೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಿದೆ, ಅದ್ರ ಮಧ್ಯನೂ ಕೂಡ ನಮ್ಮ ರೇಡಿಯೋಗಳು ಜನಪ್ರಿಯ ಆಗಿವೆ. ಯಾಕಂದ್ರೆ ಯೂಟ್ಯೂಬ್ ಮೂಲಕ ನಾವು ಇದ್ದೀವಿ, ಆಮೇಲೆ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಮೊಬೈಲ್ ನೊಳಗೆ ಇದ್ದೀವಿ. ಹಿಂದ್ರೆ ನಾವು ಈ ಪ್ರಸಕ್ತ ದಿನಮಾನಗಳಿಗೆ ಕೂಡ ನಾವು ಹೊಂದಿಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಪರಂಪರೆ ಆಕಾಶವಾಣಿ ಜನಪ್ರಿಯತೆಯನ್ನು ಹೊಂದಿದೆ. ಇನ್ನು ಮುಂದೆ ನಮ್ಮ ಸವಾಲುಗಳನ್ನ ಮುಂದಿನ ಪ್ರಸಾರಕರು ಹೆಂಗೆ ನಿರ್ವಹಿಸಬೇಕು ಅಂತ ಒಂದೆರಡು ಮಾತು. ಈಗ ನೋಡ್ರಿ, ಇದಕ್ಕೆ ಒಂದು ಪರಂಪರೆ ಇದೆ, ಹಿಂದಿಂದ ಬಹಳಷ್ಟಿದೆ, ಮಾಡ್ಲಿಕ್ಕೇನು ಉಳಿದಿಲ್ಲ. ಹಂಗ ನೋಡಿದ್ರೆ ಇವತ್ತಿನ ಕಾಲದ ಸಂದರ್ಭಗಳಿಗೆ ತಕ್ಕಂಗೆ ನಾವು ರಾಜಕೀಯ ಮಾಡೋ ಹಂಗಿಲ್ಲ, ಆ ಕಾರ್ಯಕ್ರಮ ಮಾಡೋ ಹಂಗಿಲ್ಲ. ಅದು ಬಿಟ್ರೆ ಸಾಹಿತ್ಯದ ಧೋರಣೆಗಳು ಬದಲಾಗಿದೆ, ಕವನ ಬರೆಯೋ ಶೈಲಿ ಬದಲಾವಣೆ ಆಗಿದೆ, ಜೀವನದ ಮಟ್ಟನೇ ಬದಲಾವಣೆ ಆಗಿದೆ. ಈಗ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚು ಕಾರ್ಯಕ್ರಮ ಬೇಕು, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಕಾರ್ಯಕ್ರಮ ಬೇಕು, ವಿವಿಧ ಇಲಾಖೆಗಳಿಂದ ಜನರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಇಲಾಖೆ ಬೇಕು. ಮತ್ತೆ ಫೋನ್ ಇನ್ ಪ್ರೋಗ್ರಾಮ್ ಏನ್ ಬಂತು ನೋಡ್ರಿ, ಫೋನ್ ಔಟ್ ಟು ಫೋನ್ ಇನ್ ಪ್ರೋಗ್ರಾಮ್ ಬಂದಾಗ ಆಕಾಶವಾಣಿಯಲ್ಲಿ ಇನ್ಯಾರಲ್ಲೂ ಆ ಸೌಲಭ್ಯ ಇಲ್ಲ. ಹಿರಿಯ ಅಧಿಕಾರಿಗಳು, ತಜ್ಞರು, ಕೃಷಿ ತಜ್ಞರು ಎಲ್ಲರೂ ಬಂದು ನಮಗೆ ರೇಡಿಯೋದಲ್ಲಿ ಒಂದ್ ರೇಡಿಯೋ ಹಚ್ಚಿಬಿಟ್ರೆ ಅವರಿಗೆ ಒಂದ್ ಹಳ್ಳಿಲಿ ಹಚ್ಕೊಂಡ್ ಕೊಡೋರಿ. ನಾ ಎಷ್ಟು ಹಳ್ಳಿಗೆ ಹೋಗಿದ್ದೀನಿ, ಹಚ್ಕೊಂಡ್ ಕೂತ್ರೆ 10 ಜನ 20 ಜನ ಕೇಳೋರು. ಮತ್ತೆ ಇನ್ನೊಂದೇನ್ ಗೊತ್ತ್ರಿ, ನಮ್ಮ ರೇಡಿಯೋಗಿರೋ ಸೌಲಭ್ಯ ಅಂದ್ರೆ ಬೇರೆ ಟಿವಿಗೆ ಕರೆಂಟ್ ಬೇಕು, ರೇಡಿಯೋ ಕರೆಂಟ್ ಬೇಡ, 2 ಸೆಲ್ ಹಾಕಿದ್ರೆ ಆಯ್ತು. ಮತ್ತೆ ನಿಮಗೆ ಗಾಳಿಯಿಂದ ಬಂದೇ ಬರ್ತದೆ, ಇಲ್ಲಿ ನಿಮ್ ಮನೆಯೊಳಗೆ ಕೂರಿಸಬೇಕು, ನೀವು ಅದ್ರ ಮುಂದೆ ಕೂತ್ ಕೇಳಬೇಕು, ನಿಮ್ ಕೆಲಸ ಹಾಳಾಗ್ತದ. ಇದು ಅಡಿಗೆ ಮಾಡ್ತಾ, ಬಟ್ಟೆ ಇಸ್ತ್ರಿ ಮಾಡ್ತಾ, ಕಸ ಹೊಡಿತಾ ರೇಡಿಯೋ ಕೇಳಬಹುದು. ಕಡಿಮೆ ಖರ್ಚು, ವಿದ್ಯುತ್ ಬೇಕಾಗಿಲ್ಲ, 2 ಸೆಲ್ ಹಚ್ಚಿದ್ರೆ ಸಾಕು, ಒಂದ್ ಸಣ್ಣ ಹಾಕಬಹುದು. ಸ್ಪರ್ಧಾತ್ಮಕ ಯುಗದಲ್ಲೂ ಕೂಡ ರೇಡಿಯೋ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡದ, ಜನಪ್ರಿಯತೆಯನ್ನು ಉಳಿಸಿಕೊಂಡದ. ಆಮೇಲೆ ಅದ್ರ ಮುಖ್ಯವಾಗಿ ಏನಂದ್ರೆ ರೇಡಿಯೋ ಸ್ಟೇಷನ್ ನಲ್ಲಿರೋ ಮಷಿನ್ಗಳು, ಸ್ಟುಡಿಯೋ ಇವೆಲ್ಲ ಅಭಿವೃದ್ಧಿ ಆದರೂ ಸಹ ಇಲ್ಲಿರೋ ಜನರ ಆಸಕ್ತಿಯಿಂದ, ಅವರ ಶ್ರದ್ಧೆ ಭಕ್ತಿಯಿಂದ ಇಷ್ಟು ಉಳಿದ. ಯಾಕಂದ್ರೆ ನಮ್ದು ಬೇಸ್ ಬಹಳ ಗಟ್ಟಿ ಅದ. ಬೇಂದ್ರೆ ಅವರು ಸಹ ಇದಾಗಿದ್ರು, ಮಾರ್ಗದರ್ಶಕರಾಗಿದ್ರು, ದೊಡ್ಡ ದೊಡ್ಡ ಕವಿಗಳು, ಶ್ರೀರಂಗರಿದ್ರು, ಇವನ್ನೆಲ್ಲ ನಾನು ನೋಡಿದ್ದೀನಿ. ಕಾರ್ಯಕ್ರಮ ಮಾಡುವಂತವರು, ಕಾರ್ಯಕ್ರಮ ಅಧಿಕಾರಿಗಳು ತನ್ಮಯತೆಯಿಂದ ಇವತ್ತು ಕೂಡ ಉದ್ಘೋಷಕರಾಗಿರ್ಬೋದು, ಪ್ರಸಾರಕರಾಗಿರ್ಬೋದು, ಹೊರಗಿನ ಒಂದು ನಾವು ಇವತ್ತು ನಾವು ತಾತ್ಕಾಲಿಕ ಉದ್ಘೋಷಕರನ್ನ, ತಾತ್ಕಾಲಿಕ ಜನರನ್ನ ತಗೊಳ್ತಾ ಇದ್ವಿ. ಅವರು ಎಷ್ಟು ನಾವು ಕೊಡೋ ವರಮಾನ ಕಡಿಮೆ ಇದ್ರು ಕೂಡ ಪ್ರೀತಿಯಿಂದ ಬಂದು ನಮ್ಮ ಒಂದು ಭಕ್ತಿ ಇರಬೇಕು. ಆ ಒಂದು ಪ್ರೀತಿ ಏನಿದೆಯಲ್ಲ, ಜನರಿಗೂ ನಮ್ಮ ಒಂದು ಸೇವೆ ಮುಟ್ಟಿಸಬೇಕಂತ ಹೇಳಿ ಬಹಳ ಸಂತೋಷ. ಎನ್ ವಿ ರಮೇಶ್ ಸರ್, ಇಲ್ಲಿ ತನಕ ಬಹಳ ಶ್ರೀಮಂತವಾದ ಅನುಭವ ಹಂಚಿಕೊಂಡ್ರಿ. ನಮಗೆ ಮುಖ್ಯವಾಗಿ ತಮ್ಮ NS ವಾಮನ್ ಅವರ ಅನುಭವ, ಹಿರಮಠ ಕಾಕ ಅವರ ಅನುಭವ, ಅವಾಗಿನ ಆರಂಭದ ದಿನದೊಳಗೆ ಆಕಾಶವಾಣಿಯ ಒಂದು ಶ್ರೀಮಂತಿಕೆ ವೈಭವವನ್ನು ತಾವು ನೆನಪಿಸಿದ್ರಲ್ಲ, ಬೇಂದ್ರೆ ಅವರ ಜೊತೆಗೆ ತಮ್ಮ ಅನುಬಂಧ, ಇವೆಲ್ಲ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಬಹಳ ಶ್ರೀಮಂತವಾದ ಬುತ್ತಿಯನ್ನು ನಮ್ಗೆ ಕಟ್ಟಿಕೊಟ್ಟಿರಿ. ಈ ಬಾನುಲಿ ಭಿತ್ತೆಯಿಂದ ಈ ಕಾರ್ಯಕ್ರಮದೊಳಗೆ ಬಹಳ ಅದ್ಭುತವಾದ ನೆನಪುಗಳನ್ನ ನೀವು ಕಟ್ಟಿಕೊಟ್ಟಿರಿ. ಮತ್ತೆ ನೀವು ಯಶಸ್ವಿ ಪ್ರಸಾರಕರಾಗಿ, ಯಶಸ್ವಿ ಒಂದು ವ್ಯಕ್ತಿಯಾಗಿ ನೀವು ಇವತ್ತು ನಮ್ಮ ಮುಂದೆ ನಿಂತಿರಿ. ನಿಮ್ಮ ಶ್ರೀಮಂತ ಅನುಭವಗಳನ್ನು ಇಲ್ಲಿವರೆಗೆ ಹೇಳಿ ಹಂಚಿಕೊಡೋದಲ್ಲ, ನಮ್ಮ ಕೇಳುಗರು ಬಹಳ ಆನಂದ ಪಟ್ಟಿದ್ದಾರೆ. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂತ ತಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನೋಡ್ರಿ, ನಾ ಎಲ್ಲಿಂದ ಆರಂಭಿಸಿದ್ ನಾವು ಜೀವನವನ್ನ, ಆ ಪಾಠಶಾಲೆಯಲ್ಲಿ ಇಷ್ಟು ವರ್ಷದ ಮೇಲೆ ಮತ್ತೆ ನನ್ನ ಅನುಭವಗಳ ಬುತ್ತಿನ ಸ್ವಲ್ಪ ತೆಗಿಲಿಕ್ಕೆ ಅವಕಾಶ ಆಯಿತು. ಚೋಳಿನವರೇ, ನಿಮಗೆ ಧಾರವಾಡ ಆಕಾಶವಾಣಿಗೆ, ಶ್ರೋತೃಗಳಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಶ್ರೀ NV ರಮೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಅನಂತ್ ಪಾಟೀಲ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ